ಕೀರ್ತನೆ 118 17. ಕೀರ್ತನೆ 118 17. ನಾನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಆಮೆನ್. ನಮ್ಗೆ ನಾವು ಇವತ್ತು ಉಸಿರಾಡ್ತಿರೋದಕ್ಕೆ ಕಾರಣ ಏನು, ಉದ್ದೇಶ ಏನು? ಅನೇಕ ಬಾರಿ ನಾನು ಬದುಕಿರೋದಕ್ಕೆ ಕಾರಣ ಏನು, ನಾನು ಬದುಕಿರುವಂತ ಉದ್ದೇಶ ಏನು, ನಾನು ಇವತ್ತು ಜೀವಂತವಾಗಿದ್ದೀನಿ ಅಂದ್ರೆ ನನ್ನಿಂದ ದೇವರು ಏನು ಎದುರು ನೋಡ್ತಾರೆ, ನಾನು ಏನಕ್ಕೋಸ್ಕರ ಬದುಕ್ತಾ ಇದ್ದೀನಿ, ಏನಕ್ಕೋಸ್ಕರ ಉಸಿರಾಡ್ತಾ ಇದ್ದೀನಿ, ಏನಕ್ಕೋಸ್ಕರ ಬಾಳ್ಬೇಕು, ಏನಕ್ಕೋಸ್ಕರ ಬದುಕಬೇಕು. ಇಲ್ಲಿ ದಾವೀದ ಹೇಳ್ತಾರೆ, ನಾನು ಉಸಿರಾಡ್ಬೇಕು, ನಾನು ಸಾಯಲ್ಲ, ಬದುಕ್ತೀನಿ. ಬದುಕಿರೋ ಅಷ್ಟು ದಿನ ನಾನು ನಿನ್ನ ಕ್ರಿಯೆಯನ್ನ ನಾನೇನ್ ಮಾಡ್ತೀನಿ, I shall not die but live and I shall not die but live and declare the words of the Lord. ಡಿಕ್ಲೇರ್ ದ ವರ್ಕ್ಸ್ ಆಫ್ ದ ಲಾರ್ಡ್. ಡಿಕ್ಲೇರ್ ಅಂದ್ರೆ ಘೋಷಣೆ ಮಾಡೋದು. ನಾವು ಏನಂತ ಘೋಷಣೆ ಮಾಡ್ತೀವಿ ಸಮಸ್ಯೆ ಬಂದಾಗ? ದೇವ್ರು ಏನಕ್ಕೆ ನನ್ನ ಮಾತು ಕೇಳಿಸ್ಕೊಂತ ಇಲ್ಲ, ದೇವ್ರು ಯಾಕೆ ನನ್ನ ಪ್ರಾರ್ಥನೆ ಕೇಳಿಸ್ಕೊತಾ ಇಲ್ಲ ಅಂತ ಘೋಷಣೆ ಮಾಡ್ತೀವಿ. ಬಟ್ ಇವನು ಬದುಕಿರೋ ಕಾರಣ, ಉದ್ದೇಶ ಏನು? ದೇವ್ರು ಮಾಡಿರುವಂತ ಕ್ರಿಯೆಗಳನ್ನ ಡಿಕ್ಲೇರ್ ದ ವರ್ಕ್ಸ್ ಆಫ್ ಯುವರ್. ಸೊ ಆಲ್ರೆಡಿ ಮಾಡಿರೋ ಕ್ರಿಯೆಗಳನ್ನ ಏನ್ ಮಾಡ್ಬೇಕು ಅವನು? ಮಾಡಕ್ ಹೋಗೋದನ್ನಲ್ಲ, ಮಾಡಿರುವುದನ್ನ. ಸೊ ನಾವು ಬದುಕಿರುವುದು, ಉಸಿರಾಡ್ತಾ ಇರೋದ ಉದ್ದೇಶ ಏನು? ದೇವರ ಕ್ರಿಯೆಗಳನ್ನ ಘೋಷಣೆ ಮಾಡೋದಕ್ಕೆ, ದೇವರ ಕ್ರಿಯೆಗಳನ್ನ ಘೋಷಣೆ ಮಾಡೋದಕ್ಕೆ. ಸೊ ಎಲ್ಲ ಬಾಯ್ಬಿಟ್ಟು ಹೇಳಿ ಇವತ್ತಿಂದ. ಏನ್ ಹೇಳ್ರಿ ಇವತ್ತಿಂದ? ನಾನು ಸಾಯಲ್ಲ, ಏನಕ್ಕೆ ಬದುಕಬೇಕು ಅಂತ ಪ್ರಶ್ನೆ ಕೇಳಲ್ಲ, ಏನಕ್ಕೆ ಬದುಕಿದ್ದೀನಿ ಅಂತ ಪ್ರಶ್ನೆ ಕೇಳಲ್ಲ. ಅದ್ರ ಬದಲಾಗಿ ಏನ್ ಹೇಳ್ಬೇಕು ನೀವು? ಏನಕ್ಕೆ ಬದುಕಿದ್ದೀನಿ, ಏನಕ್ಕೆ ಬದುಕಿರ್ಬೇಕು ಅಂತ ಕ್ವಶನ್ ಮಾರ್ಕ್ ಕೇಳ್ಕೊಂಡು ನಮಗ್ ನಾವೇ ಬಾಧೆ ಪಡಿಸ್ಕೋಬಾರ್ದು. ಸೊ ದೇವರು ನಿಮಗೆ ಜೀವ ಕೊಟ್ಟಿರೋದು, ಬದುಕಿಸಿರೋದು ಉದ್ದೇಶನೇ ದೇವರ ಕ್ರಿಯೆಗಳನ್ನ ಸಾರೋದು. ಸೊ ದೇವರ ಕ್ರಿಯೆಗಳನ್ನ ಸಾರಕ್ಕೋಸ್ಕರವಾಗಿ ಬದುಕಿಸಿರುವ ನಿಮ್ಮ ಜೀವನದಲ್ಲಿ ದೇವರ ಕ್ರಿಯೆಗಳನ್ನ ನೀವು ಕಾಣಕ್ಕಾಗಲ್ವಾ? ಸೊ ನಿಮ್ಮನ್ನು ಬದುಕಿಸಿದಾರ ಅಂದ್ರೆ ದೇವರು ನಿಮ್ಮನ್ನು ಬದುಕಿಸಿರೋ ಕಾರಣನೇ ದೇವರ ಕ್ರಿಯೆಗಳನ್ನ ಘೋಷಣೆ ಮಾಡಕ್ಕೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದೇವರ ಕ್ರಿಯೆಗಳು ಕಾಣಲ್ಪಡಲೇಬೇಕು. ಯೋಚನೆಗೆ ಅರ್ಥ ಆಗ್ತದೆ ಹೇಳ್ತಿರೋದು? ನಮ್ಮ ಜೀವನದಲ್ಲಿ ಬದುಕಿರುವಂತ ನಮ್ಮ ಜೀವನದಲ್ಲಿ ದೇವರ ಕ್ರಿಯೆಗಳು ಖಂಡಿತವಾಗಿ ಕಾಣಲ್ಪಡಲೇಬೇಕು. ಕೇಳಿಸಿಲ್ವಾ? ಇನ್ನೊಂದ್ಸರಿ ವಾಕ್ಯ ಓದಿ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಸೊ ಬದುಕಿರೋ ನಮ್ಮ ಜೀವನದಲ್ಲಿ ಯೆಹೋವನ ಕ್ರಿಯೆಗಳು, ದೇವರ ಕ್ರಿಯೆಗಳು ಸಾರ್ಬೇಕಂದ್ರೆ ದೇವರ ಕ್ರಿಯೆಗಳು ಏನಾಗ್ಬೇಕು ನಿಮ್ಮ ಜೀವನದಲ್ಲಿ? ನಿಮ್ಮ ಜೀವನ ನಡಿಬೇಕು. ಸೊ ಬದುಕಿರುವ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದೇವರ ಕ್ರಿಯೆಗಳು ನಡೆಯುತ್ತೆ. ಬದುಕಿರುವಂತ ನಮ್ಮ ಜೀವನದಲ್ಲಿ ದೇವರ ಕ್ರಿಯೆಗಳು ನಡೆಯುತ್ತೆ, ದೇವರ ಕ್ರಿಯೆಗಳು ನಡೆಯುತ್ತೆ. ಬಟ್ ನಾವು ಸಾಯ್ಬಾರ್ದು. ನಮ್ಮನ್ನ ಸಾಯಿಸುವಂತ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಾರ್ದು. ಲೋಕ ಪ್ರಕಾರವಾಗಿ ಯಾವ್ದಾವ್ದು ನಮ್ಮನ್ನು ಸಾಯಿಸುತ್ತೆ? ಜಾಸ್ತಿ ಕುಡಿದ್ರೆ ಸಾಯ್ತಾರೆ, ಅದು ಅವನು ಸಾಯಿಸುತ್ತೆ. ಸಾಲ ಮಾಡ್ಕೊಂಡು ಸಾಯ್ತಾರೆ, ಸಿಕ್ಕಿದ ಪಕ್ಕಿದ್ದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡು ಸಾಯ್ತಾರೆ. ಸೊ ಅವ್ರನ್ನ ಸಾಯಿಸುವಂತ ಅನೇಕ ವಿಷಯಗಳಿದ್ದಾವೆ. ಸೊ ಶರೀರವಾಗಿ
ಬದುಕಿರ್ಬೇಕಂದ್ರೆ ನಾವೇನ್ ಮಾಡಬಾರ್ದು, ನಮ್ಮನ್ನ ಸಾಯಿಸುವಂತ, ನಮ್ಮ ಶರೀರವನ್ನ ಸಾಯಿಸುವಂತ ವಿಷಯಗಳಲ್ಲಿ, ಕ್ರಿಯೆಗಳಲ್ಲಿ ನಾವೇನಾಗಬಾರ್ದು, ಇನ್ವಾಲ್ವ್ ಆಗಬಾರ್ದು. ಎಲ್ಲಿವರೆಗೂ ನಾವು ಇನ್ವಾಲ್ವ್ಮೆಂಟ್ ಆಗಲ್ವೋ ಅಲ್ಲಿವರೆಗೂ ನಾವು ಆರೋಗ್ಯವಾಗಿ ಬದುಕಿರ್ತೀವಿ. ಅದೇ ತರನೇ ಆತ್ಮಿಕವಾಗಿ ನೀವು ಬದುಕಿರ್ಬೇಕಂದ್ರೆ ನೀವು ನಿಮ್ಮನ್ನ ಆತ್ಮಿಕವಾಗಿ ಸಾಯಿಸುವಂತ ವಿಷಯಗಳಲ್ಲಿ, ಕ್ರಿಯೆಗಳಲ್ಲಿ, ಆಕ್ಟಿವಿಟೀಸ್ಗಳಲ್ಲಿ ಏನಾಗಬಾರ್ದು, ಇನ್ವಾಲ್ವ್ಮೆಂಟ್ ಆಗಬಾರ್ದು. ತುಂಬಾ ದಿವಸದಿಂದ ಒಂದು ಉತ್ತರ ಹುಡುಕ್ತಾ ಇದ್ದೆ, ಅದಕ್ಕೆ ಇವತ್ತು ಆನ್ಸರ್ ಸಿಕ್ತು. ಇವತ್ತು ಅಂದ್ರೆ ರಾತ್ರಿ ಅಲ್ಲ, ಬೆಳಿಗ್ಗೆ 3 ಗಂಟೆಗೆ ಒಂದು ವಾಕ್ಯ ಓದ ನೋಡ್ರಿ. ಯೇಸುವೇ ಎಲ್ಲವೂ ಯೇಸುವೇ, ಕೀರ್ತನೆ 69:32. ದೀನರು ಇದನ್ನು ನೋಡಿ ಹರ್ಷಿಸುವರು. ದೇವದರ್ಶನವನ್ನು ಅಪೇಕ್ಷಿಸುವವರೇ, ನಿಮ್ಮ ಆತ್ಮವು ಉಜ್ಜೀವಿಸಲಿ. ಒಂದು ನಿಮಿಷ, ಇಂಗ್ಲಿಷಲ್ಲಿ ಓದಿ. The humble shall see this and be glad, and you who seek God, your hearts shall live. Your heart shall live. ನಿಮ್ಮ ಹೃದಯವು ಬದುಕಲಿ, ನಿಮ್ಮ ಹೃದಯವು ಬದುಕಿರ್ಲಿ. ನಿಮ್ ಹಾರ್ಟ್ ಫೇಲ್ ಆಗದೆ ಇರ್ಲಿ. ಒಂದು ವಿಶ್ವಾಸಿಗೆ ಹಾರ್ಟ್ ಅಟ್ಯಾಕ್ ಬರಬಾರ್ದು. ಒಂದು ವಿಶ್ವಾಸಿ ಹಾರ್ಟ್ ಫೇಲ್ ಆಗಬಾರ್ದು. ನಾವು ಭೂಮಿ ಮೇಲೆ ಇರೋವರೆಗೂ ನಮ್ಮ ಹಾರ್ಟ್ ಏನಾಗಬೇಕು, ನಮ್ಮ ಹಾರ್ಟ್ ಬದುಕಿರ್ಬೇಕು. ಯುವರ್ ಹಾರ್ಟ್ ಶಾಲ್ ಲಿವ್. ಯಾರಿಗೆ ಬರ್ದಿರೋದು? ನಮಗೆ. ಓಕೆ, ಕೀರ್ತನೆ 69 ಆಯ್ತಲ್ಲ, ಒಂದು ನಿಮಿಷ. 22, ಕೀರ್ತನೆ 22:26. ಮೈಕಲ್ ತಗಮ್ಮ, ಮೈಕಿಸ್ಕೊ. ದೀನರು ಉಂಡು ತೃಪ್ತರಾಗುವರು. ದೀನರು ಉಂಡು ತಿಂದು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದ್ದಾಗಿರಲಿ. ಅಂತರಾತ್ಮವು ಇಂಗ್ಲಿಷ್ ಅಲ್ಲಿ ಏನಿದೆ ನೋಡ್ರಿ? ದಟ್ ಯುವರ್ ಹಾರ್ಟ್ ಶಾಲ್ ಲಿವ್ ಫಾರ್ ಎವರ್. ನಿಮ್ಮ ಹೃದಯವು ಯಾವಾಗಲೂ ಬದುಕಿರ್ಲಿ. The poor shall eat and be satisfied. Those who seek him will praise the Lord. Let your heart live forever. Heart lives forever. ಎಷ್ಟು ಜನ ನಿಮ್ಮ ಹೃದಯವು ಬದುಕಿರ್ಬೇಕು ಅನ್ಕಂತ ಇದ್ದೀರಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಯೇಸು ನಾಮಲ್ಲಿ ನಿಮ್ಮ ಹಾರ್ಟ್ ಫೇಲ್ ಆಗ್ಬಾರ್ದು, ಯಾವಾಗ್ಲೂ ಬದುಕಿರ್ಬೇಕು. ಎಲ್ಲದಕ್ಕೂ ಬೈಬಲ್ ಎಲ್ಲ ಆನ್ಸರ್ ಇದೆ, ಹುಡುಕ್ಬೇಕಷ್ಟೇ. ಸೊ ವಿಶ್ವಾಸಿಗೆ ಏನ್ ಬರ್ಬಾರ್ದು ಇಲ್ಲಿ? ಹಾರ್ಟ್ ಫೇಲ್ ಆಗ್ಬಾರ್ದು. ಹಾರ್ಟ್ ಸತ್ರೆ ಮನುಷ್ಯ ಸಾಯ್ತಾನೆ, ಹಾರ್ಟ್ ಬದುಕಿದ್ರೆ ಮನುಷ್ಯ ಬದುಕಿರುತ್ತೆ. ಸೊ ದೇವ್ರು ಕೊಡೋ ಗ್ಯಾರಂಟಿ ಏನು? ನಿಮ್ಮ ಹಾರ್ಟ್ ಬದುಕಿರುತ್ತೆ ಅಂತ. ಬಟ್ ಆದ್ರೆ ಅದಕ್ಕೆ ಬದಲಾಗಿ ನೀವೇನ್ ಮಾಡ್ಬೇಕು? ಅದಕ್ಕೆ ಮುಂಚೆ ವಾಕ್ಯ ಲೈನ್ ಓದಿಲ್ಲ ನೀವು, ಅದು ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ. ಅದಕ್ಕೆ ಮುಂಚೆ ಏನ್ ಹೇಳುತ್ತೆ? ಕರ್ತನನ್ನ ಹುಡುಕುವವರು.
ಓದ್ಬೇಕಾದ್ರೆ ಡಿವೈಡ್ ಮಾಡಿ, 2, 3, 4 ಭಾಗ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಮೀನಿಂಗ್ ಅರ್ಥ ಆಗುತ್ತೆ. ಒಂದೇ ಪಾಯಿಂಟ್ ಏನ್ ಹೇಳ್ತೆ, ದ ಮೀಕ್, ತಗ್ಗಿಸಿಕೊಳ್ಳುವವನು ಏನ್ ಮಾಡ್ತಾನೆ, ವಿಲ್ ಈಟ್ ಅಂಡ್ ಬಿ ಸ್ಯಾಟಿಸ್ಫೈಡ್. ಫಸ್ಟ್ ಲೈನ್ ಏನ್ ಹೇಳ್ತೆ ಹೇಳ್ರಿ, ದೀನರು ತಗ್ಗಿಸಿಕೊಳ್ಳುವವನು ಏನ್ ಮಾಡ್ತಾನೆ, ತಿಂದು. ಎಲ್ಲ ವಿಶ್ವಾಸಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಲೈಫಲ್ಲಿ. ಈ ಬದುಕಿರುವಂತ ಜೀವನ ಕಾಲವೆಲ್ಲ ನಮಗ್ ತೃಪ್ತಿ ಸಿಗ್ಬೇಕಂದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಂದ್ರೆ, ಈ ಬದುಕಿರುವಂತ ಬದುಕಿಗೆ ತೃಪ್ತಿ ಆಗ್ಬೇಕಂದ್ರೆ ನೀವೇನಾಗಿರ್ಬೇಕು, ದೀನರಾಗಿರ್ಬೇಕು. ತಗ್ಗಿ ಬಗ್ಗಿ ಬದುಕೋರು ಮಾತ್ರನೇ ಜೀವನದಲ್ಲಿ ತೃಪ್ತಿಯನ್ನ ಅನುಭವಿಸಕ್ ಸಾಧ್ಯ. ಇಲ್ಲ ಅಂದ್ರೆ ನೀವು ಬದುಕಿರೋದಕ್ಕೆ ಅರ್ಥನೇ ಇಲ್ದಿರಂಗೆ ಏನಕ್ಕೆ ತಾನೇ ಬದುಕಿದೀನಿ ಅಂತ ಪ್ರಶ್ನೆ ಕೇಳ್ಕೊಂಡು ಬದುಕಬೇಕಾಗತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮ್ಮ ಜೀವನದಲ್ಲಿ ದೇವ್ರು ಕೊಡ್ತಾರೆ, ಬಟ್ ಆದ್ರೆ ಅದಕ್ಕೆ ನಾವೇನಾಗಿರ್ಬೇಕು, ದೀನರಾಗಿರ್ಬೇಕು. ಸೊ ಯಾರು ತಗ್ಗಿ ಬಗ್ಗಿ ಇರ್ತಾರೋ ಅವರು ಊಟ ಮಾಡ್ತಾರೆ, ತಗ್ಗಿ ಬಗ್ಗಿ ಇಲ್ದಿರೋರು ಊಟ ಮಾಡ್ತಾರೆ. ಆದ್ರೆ ತಗ್ಗಿ ಬಗ್ಗಿ ಬದುಕೋರು ತೃಪ್ತಿಯಾಗಿರ್ತಾರೆ. ಜಗಳ ಮಾಡ್ಕೊಂಡು ಹೋಗಿ ಊಟ ಮಾಡಿದ್ರೆ ತೃಪ್ತಿ ಇರುತ್ತಾ? ಜಗಳ ಮಾಡ್ಕೊಂಡು ನಿದ್ದೆ ಮಾಡಿದ್ರೆ ತೃಪ್ತಿ ಇರುತ್ತಾ? ಜಗಳ ಮಾಡ್ಕೊಂಡು 4 ಜನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ತೃಪ್ತಿ ಇರುತ್ತಾ? ಈ ತರನೇ ನಾವು ಒಳಗಡೆ ಹೊಟ್ಟೆ ಉರಿ, ದ್ವೇಷ, ಅಸೂಯೆ, ಅದು ಇದು ಆಳು ಮೂಳು ಎಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದೀವಿ, ಬದುಕ್ತಾ ಇದೀವಿ. ಅದಕ್ಕೆ ನಮ್ಗೆ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬೇಡದೇ ಇರೋದೆಲ್ಲ ಮನಸ್ಸಲ್ಲಿ ತುಂಬಿಸ್ಕೊಂಡು, ಬೇಡದೇ ಇರೋದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಬೇಡದೇ ಇರೋದೆಲ್ಲ ಹೃದಯದಲ್ಲಿ ತುಂಬಿಸ್ಕೊಂಡು ನೀವು ಬದುಕಬೇಕು ಅನ್ಕೊಂತ ಇದ್ದೀರಾ. ಆದ್ರೆ ಈ ಬದುಕಿಗೆ ನಿಮಗೆ ತೃಪ್ತಿ ಅನ್ನೋದು ಇರಲ್ಲ. ನಾವು ಬದುಕುವಂತ ಜೀವನಕ್ಕೆ ಏನಿರ್ಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಏನಿರ್ಬೇಕು ನಮ್ಗೆ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಇರು. ಯಾಕಂದ್ರೆ ಅವ್ರ ತೃಪ್ತಿ ಇಲ್ಲ ಜೀವನದಲ್ಲಿ. ದುಡ್ಡು ತೃಪ್ತಿ ತಗೊಬರಲ್ಲ, ಬಟ್ ತಿನ್ನೋ ಊಟನೂ ನಿಮ್ ತೃಪ್ತಿ ತಗೊಂಬರಲ್ಲ. ಆದ್ರೆ ಒಳಗಡೆ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ ಅದನ್ನೇ ನಿಮಗೆ ತೃಪ್ತಿಯನ್ನ ತಗೊಂಬರುತ್ತೆ. ಇವತ್ತು ನಿಮ್ಮ ಒಳಗಡೆ ಏನೇನು ಆಕ್ಟಿವಿಟೀಸ್ ನಡೀತದೆ, ಏನೇನು ಆಕ್ಟಿವಿಟೀಸ್ ನಡೀತದೆ. 2ನೇ ಭಾಗದಲ್ಲಿ ಹೇಳುತ್ತೆ, ಯಾರು ಕರ್ತನನ್ನು ಹುಡುಕ್ತಾರೋ ಅವರು ಕರ್ತನನ್ನ ಸ್ತುತಿಸ್ತಾರೆ. ಯಾರ ಬಾಯಲ್ಲಿ ದೇವ್ರ ಸ್ತುತಿ ಬರುತ್ತೆ? ಯಾರಿಗೆ ಆರಾಧನೆ ಮಾಡಕ್ ಮನ್ಸು ಬರುತ್ತೆ? ಇವತ್ತು ನಾವು ಭಾನುವಾರ ಎಲ್ಲರೂ ಕೂತಿದೀವಿ, ಎಲ್ಲರೂ ಅವಾಗಿಂದ ಆಡಾಡ್ತಾ ಇದ್ದೀರಾ. ನಿಜವಾಗ್ಲೂ ಎಷ್ಟು ಜನ ಆರಾಧನೆ ಮಾಡಿದ್ರಿ? ನಿಮಗ್ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಎಂತವರು ಕರ್ತನನ್ನ ಒಳಗಡೆಯಿಂದ ಸ್ತುತಿಸಕ್ ಸಾಧ್ಯ ಅಂದ್ರೆ, ಯಾರು ಕರ್ತನನ್ನ ಹುಡುಕ್ತಾರೋ ಅವ್ರು ಮಾತ್ರನೇ ಅವರ ಆರಾಧನೆಯಲ್ಲಿ ಒಂದು ಅರ್ಥ ಇರುತ್ತೆ. ಕರ್ತನನ್ನ ಹುಡುಕುವವರು ಏನ್ ಮಾಡ್ತಾರೆ, ಕಂಡುಕೊಳ್ತಾರೆ. ಸೊ ಕರ್ತನನ್ನ ಹುಡುಕುವವರ ಮನಸ್ಸಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ಆ ತೃಪ್ತಿಯಿಂದ ಅವ್ರೇನ್ ಮಾಡ್ತಾರೆ, ದೇವ್ರನ್ನ ಸ್ತುತಿಸ್ತಾರೆ. ಇವತ್ತು ನಿಮಗೆ ದೇವರನ್ನ ಹುಡುಕೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಆ ದೇವರನ್ನ ಹುಡುಕೋದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕೆ ಬಾಯಿ ತೆಗೆದ್ರೆ ಏನ್ ಬರುತ್ತೆ ನಮಗೆ? ಸ್ತುತಿ. ದೇವರ ಸ್ತುತಿ ಏನಕ್ಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಪೌಲ ಸೀಲರ್ನ ಸೆರೆಮನೆಯಲ್ಲಿ ಹಾಕಿದ್ರು ಅಲ್ವಾ? ಪೌಲ ಸೀಲರ್ನ ಎಲ್ಲಿ ಹಾಕಿದ್ರು? ಸೆರೆಮನೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಏನಕ್ಕೆ ಸ್ತುತಿಸ್ತಾ ಇದ್ರು? ಏನಕ್ಕೆ ಅವ್ರ ಬಾಯಲ್ಲಿ ಸ್ತುತಿ ಬಂತು? ದೇವ್ರಿಗೋಸ್ಕರ ಬದುಕಿದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ದೇವ್ರಿಗೋಸ್ಕರ ಅವಮಾನ ಪಟ್ಟಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ದೇವ್ರಿಗೋಸ್ಕರ ಏಟ್ ತಿಂದಿದ್ದೀನಿ ಅಂತ ಒಂದು
ಒಂದು ತೃಪ್ತಿ. ಬಟ್ ನೀವು ಅದನ್ನ ಅನುಭವಿಸ್ಬೇಕಾದ್ರೆ ಹೆಂಗ್ ಕೇಳ್ತೀರಾ ಕ್ವಶನ್? ದೇವ್ರಿಗೋಸ್ಕರ ಅನುಭವಿಸ್ಲಿ ಅಂತ ಕೇಳ್ತೀರಾ? ದೇವ್ರೆ ನನ್ಗೆ ಯಾಕೆ ಅನುಭವಿಸಂಗ್ ಮಾಡ್ದೆ ಅಂತ ಕೇಳ್ತೀರಾ? ದೇವ್ರಿಗೋಸ್ಕರ ಅನುಭವಿಸ್ದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಾದ್ರೂ ಬಂದಿದ್ಯಾ ನಿಮ್ಗೆ? ಹೇಳ್ರಿ. ದೇವ್ರಿಗೋಸ್ಕರ ಕಷ್ಟ ಅನುಭವಿಸಿದೀನಿ ಅಂತ ಒಂದು ತೃಪ್ತಿ, ದೇವ್ರಿಗೋಸ್ಕರ ನೋವು ಅನುಭವಿಸಿದೀನಿ ಅಂತ ಒಂದು ತೃಪ್ತಿ, ದೇವ್ರಿಗೋಸ್ಕರ ಬದುಕಿದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಕೇಳ್ರಿ ಪಕ್ಕದಲ್ಲಿವ್ರಿಗೆ, ದೇವ್ರಿಗೋಸ್ಕರ ಬದುಕಿದೀನಿ ಅಂತ ನಿಂಗೆ ಒಂದು ತೃಪ್ತಿ ಅನಿಸ್ತಾ ಇದೆಯಾ? ತೃಪ್ತಿ ಅನ್ನಿಸ್ತಾ ಇದೆಯಾ ಅಂತ ಕೇಳ್ರಿ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯಾ ದೇವ್ರಿಗೋಸ್ಕರ ಬದುಕಿರೋದಕ್ಕೆ? ವಿಶ್ವಾಸಿಗಳಿಗೆ, ಮುಕ್ಕಾಲ್ ಭಾಗ ವಿಶ್ವಾಸಿಗಳಿಗೆ ದೇವ್ರಿಗೋಸ್ಕರ ಬದುಕಿದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮುಕ್ಕಾಲ್ ಭಾಗ ಜನಕ್ಕಿಲ್ಲ. ಇವತ್ತು ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕು. ದೇವ್ರಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಬದುಕಿದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಬರ್ಬೇಕು. ಸೊ ಕೀರ್ತನೆ 118 ಹೇಳ್ದಂಗೆ, ನಾನು ಸಾಯುವುದಿಲ್ಲ, ಬದುಕ್ತೀನಿ. ನಾನೇನ್ ಮಾಡ್ತೀನಿ? ಸಾಯುವುದಿಲ್ಲ, ಬದುಕ್ತೀನಿ. ಆದ್ರೆ ಬದುಕಿರೋವರೆಗೂ, ಜೀವದಿಂದಿರುವವರೆಗೂ ದೇವರ ಕ್ರಿಯೆಗಳನ್ನ ಸಾರ್ತೇನೆ. ಇವತ್ತು ದೇವರ ಕ್ರಿಯೆಗಳು ನಮ್ಮ ಜೀವನದಲ್ಲಿ ನಡಿಬೇಕು, ನಮಗೆ ತೃಪ್ತಿ ಆಗ್ಬೇಕು. ಆಮೇಲೆ ದೇವರ ಕ್ರಿಯೆಗಳೇನಾಗ್ಬೇಕು? ನಮ್ಮ ಜೀವನದಲ್ಲಿ ನಡಿಬೇಕು, ನಮಗೇನಾಗ್ಬೇಕು? ನಮಗ್ ತೃಪ್ತಿ ಆಗ್ಬೇಕು. ನಮಗ್ ತೃಪ್ತಿ ಆಗ್ಬೇಕು. ತೃಪ್ತಿ ಆಗ್ಬೇಕಂದ್ರೆ ನೀವು ತಗ್ಗಿ ಬಗ್ಗಿ ಇರ್ಬೇಕು. ಯೇಸು ಸ್ವಾಮಿ ಹೇಳ್ಕೊಟ್ಟಿ ಪರ್ವತ ಪ್ರಸಂಗದಲ್ಲಿ ಒಂದು ಪಾಯಿಂಟ್ ಏನು? ದ ಮೀಕ್ ಶಲ್ ಇನ್ಹೆರಿಟ್ ದ ಕಿಂಗ್ಡಮ್. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು. ಆತ್ಮದಲ್ಲಿ ಬಡವರಾಗಿರೋದು ಅಂದ್ರೆ ಮೀಕ್, ತಗ್ಗಿ ಬಗ್ಗಿ ಇರುವವನು ಧನ್ಯನು. ತಗ್ಗಿ ಬಗ್ಗಿ ಇರುವವನು ಧನ್ಯನು. ತಗ್ಗಿ ಬಗ್ಗಿ ಇರುವವನು. ಆ ವಾಕ್ಯ ಓದಿ, ಅದನ್ನ ಹಂಗೆ ಇಂಗ್ಲಿಷಲ್ಲಿ ಓದಿ. ಇಲ್ಲ, ಫಸ್ಟಿಂದ ಓದ್ಬಿಡ ಅನಿಸ್ತಾರೆ. ಅದು ಫಸ್ಟ್ ಇದೆ. ಓಕೆ, ಹಂಗೆ ಕಂಟಿನ್ಯೂ ಮಾಡಿ. ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಭೂಮಿಗೆ ಬಾಧ್ಯರಾಗಿರುವರು. ಆಮೇಲೆ ತೃಪ್ತಿ ಆಗುವುದು. ಆಮೇನ್. ಆಮೇಲೆ ನೀತಿಯ ನಿಮಿತ್ತವಾಗಿ ಸಮಸ್ಯೆಯನ್ನ. ಸರಿ, ಎಷ್ಟು ಜನ ತಾಳ್ಕೊಂತ ಇದ್ದೀರಾ? ಯಾವ ನಿಮಿತ್ತವಾಗಿ ತಾಳ್ಕೊಂತ ಇದ್ದೀರಾ? ನೀತಿ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಏನು ಅವಶ್ಯಕತೆ ಇದೆ ಅದರ ನಿಮಿತ್ತವಾಗಿ ತಾಳ್ಕೊಂತೀವಿ ಹೊರತು ಒಳ್ಳೇದ್ ನಡೀತಾ ಇದೆಯಲ್ಲ ಅಂತ ನಾವು ಏನ್ ಮಾಡಲ್ಲ, ಅದ ತಾಳ್ಕೊಳಲ್ಲ. ಒಳ್ಳೇದ್ರ ನಿಮಿತ್ತವಾಗಿ ಅವಮಾನ ಪಟ್ರೆ ಒಳ್ಳೇದೇ. ಒಳ್ಳೇದ್ ಮಾಡಕ್ ಹೋಗಿ ಕಣ್ಣೀರ್ ಬಂದ್ರೆ ಒಳ್ಳೇದೇ. ಒಳ್ಳೇದ್ ಮಾಡಕ್ ಹೋಗಿ ನೋವು ಅನುಭವಿಸಿದ್ರೆ ಒಳ್ಳೇದೇ. ಯಾಕಂದ್ರೆ ನೀತಿಯ ನಿಮಿತ್ತವಾಗಿ, ಒಳ್ಳೇದರ ನಿಮಿತ್ತವಾಗಿ ದುಃಖ ಪಡುವವನು ಧನ್ಯನು, ಅವನದೇ ದೇವರ ರಾಜ್ಯ. ಸೊ ಇದರಲ್ಲಿ ತುಂಬಾ ಇದಾವೆ ಪಾಯಿಂಟ್ಸ್. ಒಂದೊಂದೇ ಓದ್ಕೊಂಡ್ ಬರ್ತಾ ಇದ್ರೆ, ಫಸ್ಟ್ನೇ ಪಾಯಿಂಟ್ ಲಾಸ್ಟ್ ಲೈನು ಪರಲೋಕ ರಾಜ್ಯ. ಎರಡನೇದು ಕಂಫರ್ಟ್,
ಕಂಫರ್ಟ್ ಅಂದ್ರೆ ಆದರಣೆ. ಮೂರನೇದು ನೋಡಿದ್ರೆ ಇನ್ನೆರಿಟ್, ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳೋದು. ನಾಲ್ಕನೇದು ನೋಡಿದ್ರೆ ತೃಪ್ತಿ ಆಗುವುದು. ಐದನೇದು ಕರುಣೆ ಹೊಂದುವುದು. ಆರನೇದು ದೇವರನ್ನ ನೋಡ್ತಾರೆ. ಏಳನೇದು ದೇವರ ಮಕ್ಕಳು ಅನ್ಸ್ಕೊಂತಾರೆ. ಎಂಟನೇದು ಅವ್ರದೇ ದೇವರ ರಾಜ್ಯ. ಇದೆಲ್ಲಾನು ಬೇಕಾ ಬೇಡವಾ ನಿಮಗೆ? ಬೇಕಾ ಬೇಡವಾ? ಪರಲೋಕ ರಾಜ್ಯ ನಮ್ದಾಗ್ಬೇಕು, ನಮಗೆ ಎನಿ ಟೈಮ್ ನಮಗೆ ಆದರಣೆ ಸಿಗ್ಬೇಕು, ನಾವು ಭೂಮಿಯಲ್ಲಿ ಬಾಧ್ಯರಾಗಿರ್ಬೇಕು, ಎಲ್ಲವನ್ನ ಭೂಮಿ ಮೇಲೆ ಅನುಭವಿಸ್ಬೇಕು, ಎಲ್ಲವನ್ನ ಸ್ವಾಧೀನ ಪಡಿಸ್ಕೊಬೇಕು, ಎಲ್ಲನೂ ನಮ್ದಾಗ್ಬೇಕು, ನಾವು ನಮ್ಮ ಜೀವನದಲ್ಲಿ ತೃಪ್ತಿಯಾಗಿ ಬದುಕಬೇಕು. ಎಲ್ಲರ ದೃಷ್ಟಿಯಲ್ಲೂ ಏನಾಗ್ಬೇಕು? ನಾವು ಕರುಣೆಯನ್ನ ಹೊಂದ್ಕೊಬೇಕು, ದೇವರನ್ನ ನೋಡ್ಬೇಕು, ದೇವರ ಮಕ್ಕಳು ಅಂತ ಅನ್ನಿಸ್ಕೊಬೇಕು, ಪರಲೋಕ ರಾಜ್ಯನೇ ನಮ್ದಾಗ್ಬೇಕು. ಇಷ್ಟೂ ಒಂದು ಪ್ರಾರ್ಥನೆಯಲ್ಲಿದೆ. ಇಷ್ಟೂ ಏನಿದೆ? ಇದೆಲ್ಲ ಎಷ್ಟು ಜನಕ್ಕೆ ಬೇಕು? ಸರಿ, ಇದೆಲ್ಲ ಇದೆ ಅಂತ ತೃಪ್ತಿ ಆಗ್ತಾ ಇದೆ ನಿಮ್ಗೆ? ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದ್ರ ಓದಿದ್ರಲ್ಲಿ? ಯಾವ್ದ್ರಲ್ಲ ಒಂದು ಪಾಯಿಂಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅದ್ರಲ್ಲಿ ನೋಡ್ರಿ, ಯಾವ್ದ್ರಲ್ಲ ಒಂದು ಪಾಯಿಂಟ್ ಅಲ್ಲಿ ಓಕೆ, ಇದರಲ್ಲಿ ಇದು ಮಾಡಿದೀನಿ, ತೃಪ್ತಿ ನನ್ಗೆ ಆಗ್ತಾ ಇದೆ, ಈ ವಾಕ್ಯದಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇದು 100% ನನ್ಗೆ ನಡೆಯುತ್ತೆ ಅನ್ನೋ ಒಂದು ತೃಪ್ತಿ. ಅಂದ್ರೆ ಯಾವಾಗ್ಲೂ ನಾವು ಕೇಳೋದು, ದೇವರೇ ನೀನು ವಾಕ್ಯದಲ್ಲಿರೋದು ನಮಗೆ ನೆರವೇರ್ಬೇಕು ಅನ್ಕೊಂತೀವಿ. ಬಟ್ ಅದನ್ನ ವಾಕ್ಯವನ್ನ ನೆರವೇರಿಸಿರುವಂತ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆಯಾ? ವಾಕ್ಯವನ್ನ ಅನುಸರಿಸಿದೀರಿ ಅನ್ನೋಂಥ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಆದ್ರೆ ವಾಕ್ಯದಲ್ಲಿರೋದೆಲ್ಲ ನಡಿಬೇಕಂತ ನಾವು ಎದುರು ನೋಡ್ತೀವಿ. ಬಟ್ ವಾಕ್ಯನ ನೀವು ಹಿಂಬಾಲಿಸ್ತಾ ಇದ್ದೀರಾ ಅಂತ ಒಂದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಎಲ್ಲ ಇಲ್ಲ ಇದ್ದೀರಾ? ಎಲ್ಲ ಇಲ್ಲ ಇದ್ದೀರಾ? ಆದಿಕಾಂಡ ಬರೋಣ. ಈಗ 3ನೇದು 22ನೇ ವಾಕ್ಯ, ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. 3:22. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು. ಏನಂತೆ? ಬದುಕುವವನಾಗಬಾರದು. ಇವನು ಬದುಕುವವನಾಗಿರಬಾರ್ದು. ಶಾಶ್ವತವಾಗಿ ಇವನು ಏನಾಗಿರ್ಬಾರ್ದು? ಬದುಕುವವನಾಗಿರ್ಬಾರ್ದು. ಹಂಗಂತ ಹೇಳಿ ಏನ್ ಮಾಡಿದ್ರು? ಅವನ್ನ ಓಡಿಸ್ಬಿಟ್ರು. ಸೊ ಮೇನ್ ದೇವರು ಒಂದು ಅಲ್ಲಿ ದೇವರ ದೃಷ್ಟಿ, ದೇವರ ಸ್ಟೇಟ್ಮೆಂಟು, ಇವನು ಹಣ್ಣು ತಿಂದ್ರೆ ಶಾಶ್ವತವಾಗಿ ಬದುಕ್ಬಿಡ್ತಾನೆ, ಇವನು ಹಣ್ಣು ತಿಂದಿರ ಶಾಶ್ವತವಾಗಿ ಇವನು ಬದುಕದೇ ಇರಂಗೆ ಇವನು ಏನ್ ಮಾಡ್ಬೇಕು? ನಾವು ತಡೆದು ನಿಲ್ಲಿಸ್ಬೇಕು. ಸೊ ಶಾಶ್ವತವಾಗಿ ಬದುಕುವಂತ ಅರ್ಹತೆಯನ್ನ, ಯೋಗ್ಯತೆಯನ್ನ ದೇವ್ರು ಏನ್ ಮಾಡಿದ್ರು? ಕಿತ್ಕೊಂಡ್ಬಿಟ್ರು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಶಾಶ್ವತವಾಗಿ ಬದುಕುವಂತ ಅರ್ಹತೆಯನ್ನ ದೇವ್ರು ಏನ್ ಮಾಡಿದ್ರು? ಕಿತ್ಕೊಂಡ್ಬಿಟ್ರು. ಸೊ ಇವಾಗ ಅದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ಬೇಕಾದ್ರೆ ಯೇಸು ಸ್ವಾಮಿ ಬಂದಿದ್ದೇನಕ್ಕೋಸ್ಕರವಾಗಿ? ನಿಮಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿರ್ಬೇಕಂತಲೂ ಬಂದಿದೆ. ಯಾವ ಆದಾಮ ಬಂದು ಆದಾಮನ ಹತ್ರ ಯಾವ ಜೀವವನ್ನ, ಶಾಶ್ವತವಾಗಿ ಬದುಕುವಂತ ಅರ್ಹತೆಯನ್ನ, ಆ ಶಾಶ್ವತವಾಗಿ ಬದುಕುವಂತ ಜೀವವನ್ನ ಕಿತ್ಕೊಂಡ್ರು, ಅವನಿಗೆ ಸಿಗದೇರಂಗೆ ಮಾಡಿದ್ರು. ಆದ್ರೆ ಅದನ್ನ ಯೇಸು ಸ್ವಾಮಿ ಮೂಲಕವಾಗಿ ನಾವು ಶಾಶ್ವತವಾಗಿ ಬದುಕುವಂತ ಜೀವನವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಾವೀದ ಹೇಳ್ತಾನೆ ಕಾನ್ಫಿಡೆನ್ಸ್ ಅಲ್ಲಿ, ನಾನು ಸಾಯಲ್ಲ, ಬದುಕ್ತೀನಿ. ಇವತ್ತು ಯೇಸು ಸ್ವಾಮಿ ನಿಮ್ಮಲ್ಲಿ ಇದಾರೆ ಅಂದ್ರೆ ನಿಮಗೆ ಏನಂತ ಕಾನ್ಫಿಡೆನ್ಸ್ ಇರಬೇಕು? ನಾನು ಸಾಯಲ್ಲ, ಬದುಕ್ತೀನಿ.
ಯಾಕಂದ್ರೆ ಯೇಸು ಸ್ವಾಮಿ ನನ್ನಲ್ಲಿ ಇದಾರಂದ್ರೆ ನನ್ನಲ್ಲಿ ಜೀವ ಇರ್ಬೇಕಂತಲೂ, ನನ್ನಲ್ಲಿರುವಂತ ಜೀವವು ಸಮೃದ್ಧಿಯಾಗಿರ್ಬೇಕಂತಲೂ ಯೇಸು ಸ್ವಾಮಿ ನನ್ನೊಳಗಡೆ ಬಂದಿದ್ದಾರೆ. ಇವತ್ತು ಯೇಸು ಸ್ವಾಮಿ ನಿಮ್ಮೊಳಗಡೆ ಬಂದಿರೋದಕ್ಕೆ ಕಾರಣನೇ ನಿಮ್ಮನ್ನ ಬದುಕಿಸ್ಬೇಕಂತ, ನಿಮ್ಮಲ್ಲಿ ಜೀವ ಇರ್ಬೇಕಂತ, ನಿಮ್ಮಲ್ಲಿರುವಂತ ಜೀವವು ಸಮೃದ್ಧಿಯಾಗಿರ್ಬೇಕಂತ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆದಿಕಾಂಡ 1:20 ವಾಕ್ಯ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ. ಸಾಕು. ಜೀವ ಜಂತುಗಳು, ಜೀವ ಇರುವಂತ, ಲೈಫ್ ಇರುವಂತ ಜಂತುಗಳು, ಅದು ಒಂದು. ಎರಡನೇದು, ಎರಡನೇದೇ 7ನೇ ವಾಕ್ಯ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಬದುಕುವ ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಓಕೆ, ಜೀವ ಶ್ವಾಸವನ್ನ ದೇವರು ಏನ್ ಮಾಡಿದ್ರಂತೆ? ಊದುದು. ಅವರ ಪ್ರತಿಯೊಂದು ಸೃಷ್ಟಿಯಲ್ಲೂ ದೇವರ ಜೀವ ಅನ್ನೋದು ಇದೆ. ಜೀವ, ದೇವರ ಒಂದು ಜೀವ ಇಲ್ದಿರ ಯಾವುದೊಂದು ಸೃಷ್ಟಿ ಆಗ್ಲಿಲ್ಲ. ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಏನೇ ಆಗ್ಲಿ, ಅದ್ರಲ್ಲಿ ಏನಿದೆ? ಜೀವ ಇದೆ. ದೇವರು ಅದನ್ನ ಜೀವದಿಂದ ಸೃಷ್ಟಿಯಾಗುವಂತ ಏನ್ ಮಾಡಿದ್ದಾರೆ? ಆಜ್ಞೆ ಕೊಟ್ಟಿದ್ದಾರೆ. ಜೀವದಿಂದಾನೇ ಅವೆಲ್ಲ ಏನಾದ್ರು ಸೃಷ್ಟಿ ಆದ. ಅವೆಲ್ಲ ಜೀವದಿಂದ ಸೃಷ್ಟಿ ಆದ್ಮೇಲೆ ಮನುಷ್ಯನು ದೇವ್ರು ಏನ್ ಮಾಡಿದ್ರು? ಮೂಗಿಂದ ಶ್ವಾಸ ಊದಿ ಅವನಿಗೇನ್ ಮಾಡಿದ್ರು? ಬದುಕುವ ಪ್ರಾಣಿ. ಅವನು ಬದುಕುವವನಾಗಿ ಮಾರ್ಪಟ್ಟ. ಅವನು ಬದುಕುವವನಾಗಿ, ಇಲ್ಲಿ ನಾವು ಏನ್ ಓದ್ತೀವಿ? ಅವನು ಬದುಕುವವನಾಗಿ ಮಾರ್ಪಟ್ಟ. ಆದ್ರೆ ನೀವು ಅದಕ್ಕೆ ಮುಂಚೆ ಓದಿದ ವಾಕ್ಯ ಏನು? ಇವನು ತಿಂದ್ರೆ ಹೆಂಗ್ ಬದುಕ್ತಾನೆ? ಶಾಶ್ವತವಾಗಿ ಬದುಕ್ತಾನೆ. ತಿನ್ಬಿಟ್ರೆ ಶಾಶ್ವತವಾಗಿ ಬದುಕ್ಬಿಡ್ತಾನೆ. ಆದ್ರೆ ಇವನು ಏನಾಗಿದ್ದಾನೆ ಇವಾಗ? ಆಲ್ರೆಡಿ ಬದುಕುವವನಾಗಿದ್ದಾನೆ. ಆದ್ರೆ ಬದುಕುವವನಾಗಿದ್ದಾನೆ ಅಂದ್ರೆ ಅದಕ್ಕೆ ಲಿಮಿಟೇಷನ್ ಇಲ್ಲ, ಟೈಮ್ ಸ್ಪ್ಯಾನ್ ಇಲ್ಲ. ಬದುಕುವವನಾಗಿದ್ದಾನೆ, ಬಟ್ ಎಷ್ಟು ದಿನ ಬದುಕಬೇಕು ಅನ್ನೋದು ಲೈಫ್ ಸ್ಪ್ಯಾನ್ ಇಲ್ಲ, ಲಿಮಿಟೇಷನ್ ಇಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರೆ? ಎಷ್ಟು ಬದುಕುವವನಾದನು. ಈ ಜೀವ ಎಷ್ಟು ದಿನ ಇರುತ್ತೆ, ಎಷ್ಟು ಗ್ಯಾರಂಟಿ ಏನು, ಅದೆಲ್ಲ ಏನಿಲ್ಲ, ಬಟ್ ಬದುಕಿದೆ. ಲಿಮಿಟೇಷನ್ ಇಲ್ಲ. ಯಾವಾಗ ಅವನು ತಪ್ಪು ಮಾಡಿದ್ನೋ, ಹಣ್ಣು ತಿನ್ನಕ್ ಬಿಡ್ದಿರ ದೇವ್ರು ಏನ್ ಮಾಡಿದ್ರು? ಅವನಿಗೆ ಒಂದು ಲಿಮಿಟೇಷನ್ ಹಾಕ್ಬಿಟ್ರು. ಒಂದು ಲಿಮಿಟೇಷನ್, ಎಷ್ಟು ದಿನ ಬದುಕಬೇಕು ಅನ್ನೋ ಒಂದು ಲಿಮಿಟೇಷನ್. ಆಮೇಲೆ ಯಾವ ತರ ಬದುಕಬೇಕು ಅನ್ನೋ ಒಂದು ಲಿಮಿಟೇಷನ್. ಎಷ್ಟು ದಿನ ಬದುಕಬೇಕು, ಯಾವ ತರ. ಹೊರಗಡೆ ಕಳ್ಸಿದ್ಮೇಲೆ ಯಾವ ತರ ಬದುಕಬೇಕಂತ ಹೇಳಿ ಕಳಿಸ್ತಾರೆ? ನಿನ್ಗೆ ನೋವು, ಬಾಧೆ, ವ್ಯವಸಾಯ ಮಾಡು, ಮುಳ್ಗಿಡ ಬೆಳೆಯುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ, ಎಲ್ಲಾನು ಮಾಡಿ ಲಾಸ್ಟಿಗೆ ನೀನ್ ಏನಾಗಲ್ಲ, ತೃಪ್ತಿನೇ ಇಲ್ದಿರಂಗೆ ಬದುಕ್ತೀಯ. ಬದುಕ್ತೀಯ, ಬಟ್ ಯಾವ ತರ ಬದುಕ್ಬೇಕಂತ ನಾನ್ ಡಿಸೈಡ್ ಮಾಡಿದ್ದೀನಿ. ಇವತ್ತು ನಾವು ಬದುಕ್ತೀವಿ, ನಾವು ಯಾವ ತರ ಬದುಕ್ಬೇಕಂತ ಯಾರು ಡಿಸೈಡ್ ಮಾಡ್ತಾರೆ? ದೇವ್ರು ಡಿಸೈಡ್ ಮಾಡಿ. ಎಲ್ಲ ಇದ್ದೀರಾ? ಬದುಕ್ತೀರಾ, ಬಟ್ ನೀವು ಯಾವ ತರ ಬದುಕ್ಬೇಕಂತ ಯಾರು ಡಿಸೈಡ್ ಮಾಡ್ತಾರೆ? ದೇವ್ರು ಡಿಸೈಡ್ ಮಾಡಿ. ಅದಕ್ಕೆ ದೇವ್ರು ವಾಕ್ಯ ಯಾವಾಗ್ಲೂ ಹೇಳುತ್ತೆ ನೋಡ್ರಿ, ನಿಮ್ಮ ಆಲೋಚನೆ ನನ್ನ ಆಲೋಚನೆ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಏನಕ್ಕೆ ಅದನ್ನ ಹೇಳ್ತೀರ ಹೇಳ್ರಿ? ಡಿಸೈಡ್ ಮಾಡೋ ದೇವ್ರು, ಡಿಸೈಡ್ ಮಾಡೋ ದೇವ್ರು, ಡಿಸೈಡ್ ಮಾಡೋದು. ಹೆಂಗ್ ಬದುಕ್ಬೇಕು ಅನ್ನೋದನ್ನ ದೇವ್ರು ಏನ್ ಮಾಡ್ತಾರೆ? ಡಿಸೈಡ್ ಮಾಡ್ತಾರೆ. ಆ ದೇವರಿಗೆ ನಾವು ದ್ರೋಹ ಮಾಡಿ, ದೇವರಿಗೆ ಅನ್ಯಾಯ ಮಾಡಿ, ದೇವ್ರಿಗೆ ಇಷ್ಟ ಇಲ್ದಿರೋದೆಲ್ಲ ಮಾಡ್ಬಿಟ್ಟು, ದೇವ್ರೇ ನಿಂದೆಲ್ಲಾ ಪ್ಲಾನು ನನ್ನ ಜೀವನದಲ್ಲಿ ನೆರವೇರ್ಲಿ ಅಂದ್ರೆ ಅದು ಹೆಂಗ್ ನೆರವೇರುತ್ತೆ?
ದೇವ್ರ ಪ್ಲಾನ್ ನೆರವೇರ್ಬೇಕಂದ್ರೆ ದೇವರಿಗೆ ಅನುಸಾರವಾಗಿ ನಾವೇನಾಗಿರ್ಬೇಕು? ನಡೆಯುವವರಾಗಿರ್ಬೇಕು. ಎಷ್ಟು ನಂಬ್ತೀರಾ ದೇವ್ರು ಡಿಸೈಡ್ ಮಾಡ್ತಾರೆ ನಮ್ಮ ಲೈಫಲ್ಲಿ ಹೆಂಗಿರ್ಬೇಕು ಅಂತ? ನಿಜವಾಗ್ಲೂ ನಂಬ್ತಾ ಇದೀರಾ? ದೇವರೆಲ್ಲ ಡಿಸೈಡ್ ಮಾಡೋದು. ಕುಷ್ಠರೋಗಿ 10 ಜನ ಕುಷ್ಠರೋಗಿ ಬಂದ್ರಲ್ಲ, ಅವರು ಇನ್ಮೇಲೆ ಹೆಂಗ್ ಬದುಕಬೇಕಂತ ಯಾರು ಡಿಸೈಡ್ ಮಾಡಿದ್ದು? ದೇವರು ಹಿಂಗೆ ಬದುಕಬೇಕಂತ ಡಿಸೈಡ್ ಮಾಡಿದ್ಮೇಲೆ ಸ್ವಾಮಿ ಅವ್ರ ಫ್ಯೂಚರ್ ಹೆಂಗಾಯ್ತು? ಹಂಗೆ ಆಯ್ತು. ಇವ್ರು ಹೆಂಗ್ ಡಿಸೈಡ್ ಮಾಡಿದ್ರು ಹಂಗೆ ಅವ್ರ ಫ್ಯೂಚರ್ ಆಯ್ತು. 38 ವರ್ಷ ಮಲಗಿರೋನ್ನ ನೋಡ್ಕೊಂಡು ಸ್ವಾಮಿ ಏನಂತ ಡಿಸೈಡ್ ಆದ್ರು? ಏನಂತ ಡಿಸೈಡ್ ಮಾಡಿದ್ರು? 38 ವರ್ಷ ಇಲ್ಲಿ ಬೆಡ್ ಮೇಲೆ ಇದೆಯಾ, ಆದ್ರೆ ಇನ್ಮೇಲೆ ನೀನ್ ಏನಾಗಿರ್ಬಾರ್ದು, ಹಿಂಗಿರ್ಬಾರ್ದು ಅಂತ ಸ್ವಾಮಿ ಏನ್ ಮಾಡಿದ್ರು? ಡಿಸೈಡ್ ಮಾಡಿದ್ರು. ಸ್ವಾಮಿ ಹೆಂಗ್ ಡಿಸೈಡ್ ಮಾಡಿದ್ರು ಅದೇ ಪ್ರಕಾರವಾಗಿ ಅವನೇನ್ ಮಾಡ್ದ? ಇವನ್ ಹಿಂಗೇ ಬದುಕ್ಬೇಕು ಇನ್ಮೇಲೆ ಅಂತ ಡಿಸೈಡ್ ಆಗಿದ್ದ ಕಾರಣಕ್ಕಾಗಿ ಅವನೇನ್ ಮಾಡ್ದ? ಹಂಗೇ ಬದುಕ್ದ. ಎಲ್ಲ ಇದ್ದೀರಾ? ಪೇತ್ರನ ಅತ್ತೆಗೆ ಏನಾಯ್ತು? ಜ್ವರ ಬಂತು. ಎಲ್ಲ ಅನ್ಕೊಂಡ್ರು ಹಿಂಗೆ ಜ್ವರ ಬಂದೇ ಸಾಯ್ತಾರೆ ಅಂತ. ಆದ್ರೆ ಸ್ವಾಮಿ ಏನಂತ ಡಿಸೈಡ್ ಮಾಡಿದ್ರು? ಇವಾಗಿಂದ ಈಕೆ ಜ್ವರದಿಂದ ಸ್ವಸ್ಥವಾಗಿ ಚೆನ್ನಾಗಿ ಬದುಕ್ತಾರೆ. ಏನು ಸ್ವಾಮಿ ಡಿಸೈಡ್ ಮಾಡಿದ್ರು ಅದು ಅವ್ರ ಆಕೆ ಜೀವನದಲ್ಲಿ ಏನಾಯ್ತು ಹೇಳಿ. ಒಂದ್ ಚಿಕ್ಕ ಮಗಳು ಸತ್ತೋಗಿದ್ರು, ಎಲ್ಲ ಅಳ್ತಾ ಇದ್ದಾರೆ. ಎಲ್ಲಾರು ಬಂದು ಅಳ್ತವ್ರೆ, ಸತ್ತೋದ್ರು. ಆದ್ರೆ ಸ್ವಾಮಿ ಬಂದು ಏನಂತ ಡಿಸೈಡ್ ಮಾಡ್ತಾರ? ಅಳ್ಬೇಡ್ರಿ, ಆ ಮಗಳು ಸತ್ತಿಲ್ಲ, ನಿದ್ದೆ ಮಾಡ್ತಾರೆ. ಜನರು ಏನ್ ಹೇಳ್ತಾರೆ ಅದೆಲ್ಲ ಇಂಪಾರ್ಟೆಂಟ್. ನಿಮ್ ಜೀವನದಲ್ಲಿ ದೇವ್ರು ಏನ್ ಡಿಸೈಡ್ ಮಾಡ್ತಾರೆ ಅದೇ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ನಾನು ಸಾಯಲ್ಲ, ಬದುಕ್ತೀನಿ. ಯಾಕಂದ್ರೆ ನಾನು ಬದುಕುವಂತ ಪ್ರತಿಯೊಂದು ನಿರ್ಧಾರನೂ ತಗೊಳ್ಳೋದು ದೇವ್ರು ನಮ್ಮ ಜೀವನದಲ್ಲಿ. ಆಮೇಲೆ ಈ ಸಿಚುವೇಶನ್ಸ್ ಈ ಎಲ್ಲ ನಮ್ಮನ್ನ ಏನ್ ಮಾಡುತ್ತೆ? ನಮ್ಮನ್ನ ಸಾಯಿಸಂಗೆ ಮಾಡುತ್ತೆ, ನಮ್ಮನ್ನ ನೋವು ಪಡಿಸುತ್ತೆ, ಬಾಧೆ ಪಡಿಸಿ, ನಮ್ ಕುಗ್ಸಿ ನಮ್ಮನ್ನ ಹಾಳು ಮಾಡುತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ದೇವ್ರು ನಾವು ಬದುಕ್ಬೇಕಂತ ಒಂದ್ಸರಿ ಡಿಸೈಡ್ ಮಾಡ್ಬಿಟ್ರೆ ಅದನ್ನ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆಮೇಲೆ ಇವತ್ತು ನಿಮ್ ಫ್ಯೂಚರ್ ಬಗ್ಗೆ ದೇವ್ರು ಒಂದು ನಿರ್ಧಾರ ತಗೋಬೇಕಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ ಕುಟುಂಬದ ಬಗ್ಗೆ ದೇವ್ರು ಒಂದು ನಿರ್ಧಾರ ತಗೋಬೇಕಂತ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ದೇವ್ರು ಒಂದು ಡಿಸಿಷನ್ ತಗೋಬೇಕಂತ ಇಷ್ಟಪಡ್ತಾ ಇದ್ದಾರೆ. ಇವತ್ತು ದೇವ್ರು ಒಂದು ಡಿಸಿಷನ್ ತಗೊಂಡ್ರೆ ನಿಮ್ಮ ಜೀವನವು ಪರಿಪೂರ್ಣವಾಗಿ ಮಾರಲ್ಪಡ್ತದೆ. ಆಮೇಲೆ ಸೊ ಇವತ್ತು ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು ಏನಂದ್ರೆ, ದೇವ್ರೆ ಈ ಸಾಲದಲ್ಲಿ ನೀನು ಒಂದು ನಿರ್ಧಾರ ತಗೋ ಸ್ವಾಮಿ. ನಿನ್ ಡಿಸಿಷನ್. ಇಲ್ಲಿವರೆಗೂ ನಾನು ಡಿಸಿಷನ್ ತಗೊಂಡಿದ್ದೀನಿ, ಡಿಸಿಷನ್ ತಗೊಂಡು ಏನಾಗ್ಬಿಟ್ಟಿದ್ದೀನಿ? ಫೇಲ್ ಆಗ್ಬಿಟ್ಟಿದ್ದೀನಿ. ಇದರಿಂದ ನನಗೇನು ಲಾಭ ಇಲ್ಲ, ನನ್ನ ನಿರ್ಧಾರಗಳಿಂದ ನನಗೇನು ಲಾಭ ಇಲ್ಲ. ಇವತ್ತು ನನ್ನ ಜೀವನದಲ್ಲಿ ಈ ಹಣಕಾಸು ವಿಷಯದಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಆರೋಗ್ಯದ ವಿಷಯದಲ್ಲಿ ದೇವ್ರೆ ನೀನೊಂದು ನಿರ್ಧಾರ ತಗೋ. ನನ್ನ ಕುಟುಂಬದ ವಿಷಯದಲ್ಲಿ ನೀನೊಂದು ನಿರ್ಧಾರ ತಗೋ. ಬಿಟ್ಕೊಡಿ ದೇವ್ರಿಗೆ, ಬಿಟ್ಕೊಡಿ. ಬರೀ ಕಷ್ಟ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಕಷ್ಟ ಹೇಳ್ಕೊಳ್ಳೋದು ಮಾತ್ರ ಅಲ್ಲ. 38 ವರ್ಷ ಮಲಗಿರೋನು ಕಷ್ಟ ಹೇಳ್ಕೊಂಡ. ಕಷ್ಟ ಹೇಳಿದ್ಮೇಲೆ ಅವನೇನ್ ಮಾಡ್ಬೇಕು? ಬಿಟ್ಕೊಡ್ಬೇಕು, ಹೇಳ್ದಂಗೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಕಷ್ಟ ಮಾತ್ರನೇ ಹೇಳ್ತೀವಿ, ಆದ್ರೆ ಹೇಳ್ದಂಗೆ ಮಾಡಲ್ಲ. ಬರೀ ಕಷ್ಟ ಹೇಳ್ಕೊಳ್ಳೋದು ಮಾತ್ರನೇ ಗೊತ್ತೇ ಹೊರತು ನಮ್ಗೆ ಸ್ವಾಮಿ ಹೇಳ್ದಂಗೆ ಮಾಡಕ್ಕೆ ಗೊತ್ತಿಲ್ಲ. ಇವತ್ತು ಕಷ್ಟ ಹೇಳ್ಕೊಳ್ಳೋದ್ರ ಜೊತೆಗೆ ದೇವ್ರು ಹೇಳ್ದಂಗೆ ಮಾಡಕ್ಕೆ ನೀವು ಕಲಿಯೋದಾದ್ರೆ ನಿಮ್ಮ ಜೀವನಗಳನ್ನ ದೇವರು ಬದಲಾಯಿಸ್ತಾರೆ. ಆಮೇಲೆ ದೇವ್ರ ನಿರ್ಧಾರ ಡಿಸಿಷನ್ ತಗೊಂಡ್ರೆ ಆ ಡಿಸಿಷನ್ಗೆ ಅನುಸಾರವಾಗಿ ನೀವೇನ್ ಮಾಡ್ಬೇಕು? ಬಿಟ್ಕೊಡ್ಬೇಕು. ಬಿಟ್ಕೊಡಿ. ಆಮೇಲೆ ಬಿಟ್ಕೊಡ್ತೀರಾ? ಎಷ್ಟು ಜನ ಬಿಟ್ಕೊಡ್ಬೇಕಂತ ಇಷ್ಟಪಡ್ತೀರಾ? ಆದಿಕಾಂಡ 7ನೇ ಅಧ್ಯಾಯ 15ನೇ ವಾಕ್ಯ. ತಮ್ಮ ಜೀವಿಗಳು ಅಲ್ಲಿಂದ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ
ಜಾತಿಗನುಸಾರವಾಗಿ ನೋಹನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದೊಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯವು 40 ದಿನ. ಸಾಕು, ಇಂಗ್ಲಿಷಲ್ಲಿ ಓದಿ ಇವಾಗ. ಇಂಗ್ಲಿಷಲ್ಲಿ ನೋಡಿ ಹೆಂಗ್ ಅರ್ಥ ಇದೆ. ಯಾವ್ಯಾವ ಪ್ರಾಣಿಗಳಲ್ಲಿ ಬ್ರೆತ್ ಆಫ್ ಲೈಫ್ ದೇವರ ಜೀವ ಇತ್ತು, ಯಾವ್ಯಾವ ಪ್ರಾಣಿಗಳಲ್ಲಿ ದೇವರ ಜೀವ ಇತ್ತು, ದೇವರ ಜೀವ ಇದ್ದಂತ ಎಲ್ಲಾ ಪ್ರಾಣಿಗಳು ಜೊತೆ ಜೊತೆಯಾಗಿ ಬಂದು ನಾವೆಯೊಳಗೆ ಸೇರ್ಕೊಂಡ್ರು. ಕನ್ನಡದಲ್ಲಿ ಮೀನಿಂಗ್ ಅದಿದೆಯಾ? ಅದರ ಮೀನಿಂಗ್ ಇದೆಯಾ ಕನ್ನಡ? ಎಲ್ಲಾ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ, ಪಶು, ಕ್ರಿಮಿ ಕೀಟಗಳಲ್ಲಿಯೂ, ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲಾ ಜೀವಿಗಳಲ್ಲಿಯೂ ಎರಡೆರಡು. ಎಲ್ಲಾ ಜೀವಿಗಳಲ್ಲೂ ಅಂತಿದೆ ನೋಡ್ರಿ. ಅದೆಲ್ಲಾ ಜೀವಿಗಳಲ್ಲ, ಯಾವ ಯಾವ ಜೀವಿಗಳಲ್ಲಿ ದೇವರ ಜೀವ ಇತ್ತು ಅದು ಆಕ್ಚುಲಿ ಯಾವ್ಯಾವ ಜೀವಿಗಳಲ್ಲಿ ದೇವರ ಜೀವ ಇತ್ತು ಎಲ್ಲ ಬಂದು ಆ ಎಲ್ಲಾ ಪ್ರಾಣಿಗಳು ನೋವನ ನಾವೆಯೊಳಗೆ ಬಂದು ಸೇರಿ. ಆಮೆನ್. ಅದು ಆಕ್ಚುಲಿ ಅರ್ಥ. ಸೊ ಎಲ್ಲಾ ದೇವರ ಸೃಷ್ಟಿಯಲ್ಲಿ ಏನಿದೆ, ಜೀವ ಇದೆ. ಪ್ರಾಣಿಗಳಲ್ಲೂ ಅದ್ರ ಜೀವ ಇದೆ ಅನ್ಕೋತೀವಿ, ಆದ್ರೆ ಬದುಕಿರುವಂತ ಎಲ್ಲಾ ಪ್ರಾಣಿಗಳಲ್ಲೂ ದೇವರ ಒಂದು ಜೀವ ಇದೆ. ಮನುಷ್ಯನಲ್ಲಿ ಮಾತ್ರ ಅಲ್ಲ. ಸೊ ದೇವರ ಜೀವ ಇರುವಂತ ಪ್ರತಿಯೊಂದು ಪ್ರಾಣಿಗಳು ಏನು ಮಾಡ್ತಂತೆ, ನೋವನ್ನ ನಾವೆಯೊಳಗಡೆ ಸೇರ್ಕೊಂತ. ಏಳನೇದೇ 22ನೇ ವಾಕ್ಯ. ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳ ವರೆಗೂ ಭೂಮಿಯ ಮೇಲಿದ್ದದ್ದೆಲ್ಲ ನಾಶವಾಯಿತು. ಇಂಗ್ಲಿಷ್ ಅಲ್ಲಿ ಓದಿ ಇವಾಗ. ಬ್ರೆತ್ ಆಫ್ ಲೈಫ್. ಈ ಬ್ರೆತ್ ಆಫ್ ಲೈಫ್ ಅನ್ನೋದು ಆದಾಮನ್ನ ದೇವರು ಸೃಷ್ಟಿ ಮಾಡಿದ್ರು ನೋಡಿ, ಅವಾಗ ಆ ಪದನ ಯೂಸ್ ಮಾಡಿದ್ದು. ಬ್ರೆತ್ ಆಫ್ ಲೈಫ್, ಅವನ ಜೀವ ಶ್ವಾಸ ಊದಿದ್ರು ಅಂತಿದೆ ನೋಡ್ರಿ, ಅದೇ ಪದನ ಇಲ್ಲಿ ಉಪಯೋಗ ಮಾಡ್ರು. ಬ್ರೆತ್ ಆಫ್ ಲೈಫ್. ಯಾವ ಮನುಷ್ಯರು ಪ್ರಾಣಿಗಳು ಯಾವ್ದೆಲ್ಲ ದೇವರ ಜೀವ ಇತ್ತು ಅವರೆಲ್ಲ ಏನಾದ್ರು ಸಾವು. ಸೊ ಎಲ್ಲರೂ ಇವಾಗ ಇವ್ರಿಗೂ ಡಿಫ್ರೆನ್ಸ್ ಏನು? ಅವ್ರಿಗೂ ದೇವರ ಜೀವನ ಇತ್ತು, ಇವ್ರಿಗೂ ದೇವರ ಜೀವನ ಇತ್ತು. ಬಟ್ ದೇವರು ಡಿಸೈಡ್ ಏನ್ ಮಾಡಿದ್ರು, ಎಲ್ಲರೂ ಸೇಫ್ ಆಗಿ ಇರ್ಬೇಕಂತ ದೇವರು ಡಿಸೈಡ್ ಮಾಡಿದ್ರು. ಏನ್ ಮಾಡ್ಬೇಕಂತ ಹೇಳ್ರಿ, ನಾವೇ ಕಟ್ಟಿದ ಏನಕ್ಕೋಸ್ಕರವಾಗಿ ಎಲ್ಲರೂ ಸೇಫ್ ಆಗಿರ್ಲಿ ಅಂತಾನೆ. ದೇವರ ಜೀವ ಇರುವಂತ ಎಲ್ಲಾ ಜನರು ಸೇಫ್ ಆಗಿರ್ಬೇಕಂತಾನೆ ದೇವ್ರು ನಾವೇನು ಕಟ್ಟಕ್ಕೆ ಹೇಳಿದ್ದು. ದೇವರ ಜೀವ ಶ್ವಾಸ ಇರುವಂತ ಪ್ರತಿಯೊಂದು ಜನರನ್ನು ಬದುಕಿರ್ಬೇಕಂತಾನೆ ಸುವಾರ್ತೆ ಸಾರ ಕೇಳಿದ್ದು. ಆದ್ರೆ ಶಾಶ್ವತವಾಗಿ ಬದುಕಬೇಕಾಗಿರೋರು ಸತ್ತೋದ್ರು, ಬದುಕಬೇಕಾಗಿರೋರು ಸತ್ತೋದ್ರು. ಎಲ್ಲ ಇದ್ದೀರಾ? ದೇವರ ಜೀವ ಶ್ವಾಸ ಹೊಂದಿರುವಂತ ಜನರು, ಬದುಕಬೇಕಾಗಿರೋ ಜನರು ಸತ್ತು. ಕಾರಣ ಏನು? ಬಿಟ್ಕೊಡ್ಲಿಲ್ಲ, ಡಿಸಿಷನ್ ತಗೊಂಡು ದೇವರ ಡಿಸಿಷನ್ಗೆ ಒಳಗಾಗ್ಲಿಲ್ಲ. ದೇವರು ಒಂದು ನಿರ್ಧಾರ ಡಿಸಿಷನ್ ತಗೊಂಡಿದ್ದಾರೆ. ನಾನು ಮಳೆ ಬರ್ಸಕ್ ಹೋಗ್ತಾ ಇದ್ದೀನಿ, ಇವನ್ನ ನಾವು ಏನ್ ಮಾಡ್ತೀನಿ, ಕಾಪಾಡ್ತೀನಿ. ಮಳೆ ಬರಕ್ ಹೋಗ್ತಾ ಇದೆ, ನಾವೇ ಕಟ್ಸಿ ಇವ್ರನ್ನೆಲ್ಲ ಏನ್ ಮಾಡ್ತೀನಿ, ಸೇಫ್ ಮಾಡ್ತೀನಿ ಅಂತ ದೇವ್ರು ಏನ್ ಮಾಡಿದಾರೆ, ಅವ್ನು ಡಿಸಿಷನ್ ತಗೊಂಡಿದ್ದಾರೆ. ದೇವರ ಡಿಸಿಷನ್ಗೆ ಏನಾಗಿದ್ದಾರೆ ಇವರೆಲ್ಲ, ಒಳಗಾಗ್ದಿರಾ ಇವ್ರು ಇಷ್ಟ ಬಂದಂಗೆ. ದೇವ್ರು ನಿಮ್ಮೆಲ್ಲರ ಜೀವನದಲ್ಲೂ ದೇವರು ಒಂದು ನಿರ್ಧಾರ ತಗೊಂಡಿರ್ತಾರೆ. ಆ ನಿರ್ಧಾರಕ್ಕೆ ನೀವೇನಾಗಿಲ್ಲ, ಒಳಗಾಗದೆ ಹೋದ್ರೆ ದೇವರ ನಿರ್ಧಾರಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಕ್ಕಾಗಲ್ಲ. ದೇವರ ಜೀವ ಇರೋರೆ ದೇವರ ಪ್ಲಾನ್ಗೆ ಒಳಪಡ್ದಿರಾ ಏನಾದ್ರು ಸತ್ರು. ದೇವರ ಜೀವ ಹೊಂದಿರೋರು ಸತ್ರು.
ಅದಕ್ಕೆ ದೇವ್ರ ವಾಕ್ಯ ಇನ್ನೊಂದ್ ಕಡೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರಿಗೆ ಒಳಗಾಗ್ರಿ ಸೈತಾನ್ ಎದುರಿಸಿ, ಒಳಗಾಗ್ರಿ ಎದುರಿಸ್ರಿ, ಒಳಗಾಗ್ರಿ ಎದುರಿಸ್ರಿ, ಒಳಗಾಗ್ರಿ ಅಂತ ಅರ್ಥ ಏನೋ? ಸಬ್ಮಿಟ್, ಬಿಟ್ಕೊಡ್ರಿ. ದೇವರಿಗೆ ನಿಮ್ಮ ಜೀವನ ಬಿಟ್ಕೊಟ್ರೆ ನಿಮ್ಮ ಸೈತಾನ್ನ ಎದುರಿಸ್ಬೋದು. ಆದ್ರೆ ದೇವರಿಗೆ ಬಿಟ್ಕೊಡೋ ವಿಷಯದಲ್ಲಿ ನಾವು ತುಂಬಾ ವೀಕು. ದೇವರಿಗೆ ಬಿಟ್ಕೊಡೋ ವಿಷಯದಲ್ಲಿ ವೀಕ್. ದೇವ್ರಿಗೋಸ್ಕರ ನಿಮ್ ಕೋಪನ ಬಿಟ್ಕೊಡ್ತೀರಾ? ದೇವ್ರಿಗೋಸ್ಕರ ನಿಮ್ಗಿರುವಂತ ದ್ವೇಷನ ಬಿಟ್ಕೊಡ್ತೀರಾ? ದೇವ್ರಿಗೋಸ್ಕರ ನಿಮ್ಗಿರುವಂತ ಹಠವನ್ನ ಬಿಟ್ಕೊಡ್ತೀರಾ? ದೇವ್ರಿಗೋಸ್ಕರ ನಿಮ್ಗಿರುವಂತ ಅಹಂಕಾರ, ಫ್ರೆಂಡ್ಶಿಪ್ಸು, ರಿಲೇಶನ್ಶಿಪ್ಸು ಇವೆಲ್ಲ ಬಿಟ್ಕೊಡ್ತೀರಾ? ಬಿಟ್ಕೊಡ್ತೀರಾ? ಎಲ್ಲ ಇಲ್ಲ ಇದ್ದೀರಾ? ಬಿಟ್ಕೊಡ್ತೀರಾ? ನಮ್ಮ ಹಠ ನಮ್ದೇ, ನಮ್ ಕೋಪ ನಮ್ದೇ, ನಮ್ ಜಗಳ ನಮ್ದೇ. ದೇವ್ರಿಗೋಸ್ಕರ ಅಲ್ಲ ನಾವು ಸೋಲೊಪ್ಕೊಳಕ್ಕೆ ನಾವು ರೆಡಿ ಇಲ್ಲ. ದೇವ್ರಿಗೋಸ್ಕರ ಸೋಲೊಪ್ಕೊಳಕ್ಕೆ ರೆಡಿ ಇಲ್ಲ. ದೇವ್ರಿಗೋಸ್ಕರ ತಲೆ ಬಗ್ಸಕ್ಕೆ ರೆಡಿ ಇಲ್ಲ. ಆದ್ರೆ ದೇವ್ರ ವಾಕ್ಯ ಮಾತ್ರ ನೆರವೇರ್ಬೇಕು. ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ಮಾತ್ರ ಸಿಕ್ಲಿ ಅಂತ. ಅದೇ ತಲೆ ಬಗ್ಸಕ್ ಮಾತ್ರ ದೇವ್ರಿಗೋಸ್ಕರ. ಎಂತವ್ರು ಮಾನ ಅನುಭವಿಸಕ್ ಸಾಧ್ಯ? ದೇವ್ರಿಗೋಸ್ಕರ ತಲೆ ಬಗ್ಸಿರೋರು ಮಾತ್ರನೇ 2ರಷ್ಟಾಗಿ ಮಾನ ಅನುಭವಿಸಕ್ ಸಾಧ್ಯ. ಅಂದ್ರೆ ದೇವ್ರು ತಗೊಂಡಿರುವ ನಿರ್ಧಾರಕ್ಕೆ ತಲೆ ಬಗ್ಸಿರೋರು ಮಾತ್ರನೇ. ದೇವರು ತಗೊಂಡಿರುವಂತ ನಿರ್ಧಾರದ ನಿಮಿತ್ತವಾಗಿ ಅವಮಾನ ಪಟ್ಟಿರೋರು 2ರಷ್ಟು ಮಾನ ಅನುಭವಿಸ್ತಾರೆ. ಯಾರ ನಿಮಿತ್ತವಾಗಿ? ದೇವರು ತಗೊಂಡಿರುವ ಡಿಸಿಷನ್ ನಿಮಿತ್ತವಾಗಿ, ಅದಕ್ಕೆ ಒಳಪಟ್ಟಿರುವ ನಿಮಿತ್ತವಾಗಿ ಬರುವಂತ ಪ್ರತಿಯೊಂದು ಅವಮಾನಕ್ಕೆ 2ರಷ್ಟು ಮಾನ. ಸುಮ್ಮನೆ ನೀವು ಸಿಕ್ಕಿದ ಪಕ್ಕಿದಕ್ಕೆಲ್ಲ ನೀವು ಮೂಗ್ ತೂರಿಸಿ ಅವಮಾನ ಪಟ್ಟು ದೇವರೇ ನನಗೆ ಇದಕ್ಕೆ 2ರಷ್ಟು ಮಾನ ಬರ್ಲಿ ಅಂದ್ರೆ ಬರಲ್ಲ. ಆ ಪ್ರಾರ್ಥನೆಗೆ ಉತ್ತರ ಸಿಗತ್ತಾ? ಸಿಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹೋಗ್ಲಿ, ಹೋಗೋಣ ಮುಂದೆ. ಬೇಜಾರಾಗ್ತೈತಾ? ಬೋರ್ ಹೊಡಿತೈತಾ? ಅರ್ಥ ಆಗ್ತೈತಾ? ಹೋಗ್ಲಿ. ನಿದ್ದೆ ಬರ್ತೈತಾ? ನೀನ್ ಮಾತಾಡೋದೆಲ್ಲ ಕೇಳ್ಸಿದ್ ಕಣ್ಲ ಇಲ್ಲಿ. ಓಕೆ, ನಾನುಕ್ತಿ ಪ್ರಾವರ್ಬ್ಸ್ 3ನೇ ಅಧ್ಯಾಯ 2ನೇ ವಾಕ್ಯ. ಏನಂತೆ? ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ. ಎಲ್ಲ ಸಿಕ್ಕಿದ್ಯಾ? ಆಮೇನ್. ಪ್ರಾವರ್ಬ್ಸ್ 3ನೇ ಅಧ್ಯಾಯ 18. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ. ಇಲ್ಲ, ಅದಲ್ಲ, 3ನೇ ಅಧ್ಯಾಯ 2ನೇ ವಾಕ್ಯ. ಸಾರಿ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಎಲ್ಲರೂ ಓದಿ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಯಾವ ದೇವರ ಅವು ಅಂತಿದಲ್ಲ, ಯಾವ ದೇವರ ಮೇಲ್ಗಡೆ ವಾಕ್ಯ, ಅದರ ಮೇಲ್ಗಡೆ ವಾಕ್ಯ ಓದಿ ಇವಾಗ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಃ ಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು. ಯಾವ ಇವು ಆಜ್ಞೆಗಳು? ಅವು ಅಂದ್ರೆ ದೇವರ ಆಜ್ಞೆಗಳು, ಉಪದೇಶಗಳು, ಆಜ್ಞೆಗಳನ್ನ ನೀನೇನ್ ಮಾಡ್ಬೇಕು? ಅನುಸರಿಸಬೇಕು. ಮನಪೂರ್ವಕವಾಗಿ ಅದನ್ನೇನ್ ಮಾಡ್ಬೇಕು? ನೀವು ನಡೆಸಬೇಕು, ಇಂಪ್ಲಿಮೆಂಟೇಶನ್ ಮಾಡಬೇಕು. ಆ ವಾಕ್ಯನ ನೀವೇನ್ ಮಾಡ್ಬೇಕು? ಕಮಾಂಡ್ಮೆಂಟ್ನ ಅಳವಡಿಸ್ಕೊಬೇಕು. ಮನಪೂರ್ವಕ ಇವಾಗ ಯಾರನ್ನ ನಿಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಅವಾಗ ನೀವೇನ್ ಮನಪೂರ್ವಕವಾಗಿ ಏನು ಅಳವಡಿಸ್ಕೊಬೇಕು? ಸಮಾಧಾನವನ್ನ ಅಳವಡಿಸ್ಕೊಬೇಕು.
ಯಾರು ಜಗಳ ಮಾಡಕ್ ಬರ್ತಾರ ಅವಾಗ ನೀವೇನಲ್ಲ ಅಳವಡಿಸ್ಕೊಬೇಕು, ಮನಪೂರ್ವಕವಾಗಿ ಸಮಾಧಾನವನ್ನು ಅಳವಡಿಸ್ಕೊಬೇಕು. ಆದ್ರೆ ನಾವು ಮನಪೂರ್ವಕವಾಗಿ ಒಳ್ಳೆದನ್ನ ಯಾವುದನ್ನು ಅಳವಡಿಸ್ಕೊಳ್ಳಲ್ಲ. ಎಲ್ಲ ಇದ್ದೀರಾ? ಮನಪೂರ್ವಕವಾಗಿ ಯಾವ ಒಳ್ಳೇದನ್ನು ನಾವೇನ್ ಮಾಡಲ್ಲ, ಅಳವಡಿಸ್ಕೊಳ್ಳಲ್ಲ. ಇದೆಲ್ಲ ಬದುಕ್ಬೇಕು ಅನ್ಕೊಂತ ಇದೀವಿ. ಬದುಕಿದೀರಾ ಅಂದ್ರೆ ಬದುಕಿರುವಂತ ಪ್ರತಿಯೊಂದು ದಿನನೂ ಇದನ್ನ ನೀವು ಅಳವಡಿಸ್ಕೊಂತಾನೇ ಇರ್ಬೇಕು. ಇದನ್ನೆಲ್ಲ ನೀವೇನ್ ಮಾಡ್ಬೇಕು, ನೀವು ಅಳವಡಿಸ್ಕೊಂತಾನೆ ಇರ್ಬೇಕು. ಇನ್ನೊಂದ್ಸರಿ ಒಂದೇ ವಾಕ್ಯ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಮನಪೂರ್ವಕವಾಗಿ ನಡೆಸು. ಪಕ್ಕದಲ್ಲಿ ಮುಖ ನೋಡಿ, ಕಂದ 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 ಹೇಳ್ರಿ ಹೇಳ್ರಿ, ಕಂದ ಕಂದ ಹೇಳ್ರಿ, ಕಂದ ಕಂದ ಅಂತ ಹೇಳ್ರಿ, ಬಗ್ಲಲ್ಲಿ ಕಂದ. ಅವಾಗ ಏನಾಗತ್ತಂತೆ, ಇವಾಗ 2ನೇ ವಾಕ್ಯ ಓದಿ, ನಿಮ್ಗೆ ಅರ್ಥ ಆಗತ್ತೆ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ. ಸಾಕು. ನಮ್ಮ ದಿನಗಳು ಏನಾಗ್ಬೇಕು, ನಾವು ಬದುಕಬೇಕು. ಬದುಕಿರುವಂತ ದಿನಗಳು ಏನಾಗ್ಬೇಕು, ಹೆಚ್ಚಾಗ್ಬೇಕು. ನೀವು ಬದುಕುವಂತ ದಿನಗಳು ಹೆಚ್ಚಾಗ್ಬೇಕಂತ ಎಷ್ಟು ಆಸೆ ಪಡ್ತಾ ಇದ್ದೀರಾ? ಬದುಕುವಂತ ದಿನಗಳು ಹೆಚ್ಚಾಗ್ಬೇಕಾ ಬೇಡವಾ? ಆಗ್ಬೇಕು. ಬದುಕುವಂತ ದಿನಗಳು ಏನ್ ಮಾಡ್ತವೆ ನಿಮ್ಮನ್ನ ಮುಂದೆ ಹಂಗೆ ಓದಿ ಆ ವಾಕ್ಯ ನಂಗೆ ಕಂಟಿನ್ಯೂ ಮಾಡಿ, ಸ್ಟಾರ್ಟಿಂಗ್ ಓದಿ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷನ್ನು ವೃದ್ಧಿಗೊಳಿಸಿ. ಸಾಕು. ಏನಂದ್ರೆ ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಒಂದನೇದು ದಿನ, ಎರಡನೇದು ವರ್ಷ. ಒಂದನೇದು ದಿನ, ಎರಡನೇದು ವರ್ಷ. ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಇವಾಗ ನೀವು ಹೇಳಿದ್ಮೇಲೆ ಗೊತ್ತಾಗಿದೆ. ಫಸ್ಟ್ ನಿಜ ಗೊತ್ತಾಗಿಲ್ಲ. ಪ್ರತಿಯೊಂದು ದಿನನೂ ಪ್ರತಿಯೊಂದು ವರ್ಷನೂ ದೇವರು ಹೆಚ್ಚಿಸ್ತಾ ಹೋಗ್ತಾರೆ. ಒಂದೊಂದು ದಿನ ನಿಮ್ಗೆ ಆಶೀರ್ವಾದ ಆಗಿರ್ಬೇಕು, ಒಂದೊಂದು ವರ್ಷ ನಿಮಗೆ ಆಶೀರ್ವಾದ ಆಗಿರ್ಬೇಕು. ಒಂದೊಂದು ದಿನನೂ ಏನಕ್ಕೆ ಬದುಕಿದ್ದೀನಲ್ಲ ಅನ್ಬಾರ್ದು, ನಾನು ಇನ್ನೂ ಬದುಕಬೇಕು ಅನ್ನೋದು ಬರ್ಬೇಕು. ಅದೇ ದೇವ್ರು ನಿಮ್ ದಿನಾನ ಹೆಚ್ಚಿಸೋದು ಅನ್ನೋದು. ಈ ದಿನಾನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಬದುಕಿದ್ರೆ ಚೆನ್ನಾಗಿರೋದಲ್ಲ ಅನಿಸ್ಬೇಕು ನಮ್ಗೆ. ಆ ದಿನದಲ್ಲಿ ಫೀಲಿಂಗ್ ನಮ್ಗೆ ಆತರ ಅನ್ಸುತ್ತಾ? ಯಾವಾಗಾದ್ರೂ ಅನ್ಸಿದ್ಯಾ? ಈ ದಿನ ಯಾವಾಗೆಲ್ಲ ಮುಗಿಯಿತು ಅನ್ಸುತ್ತೆ ಹೊರತು ಯಾವಾಗ ಮುಗಿಯುತ್ತೋ ಅನ್ಸುತ್ತೆ ಹೊರತು ಇನ್ನೊಂದ್ ಸ್ವಲ್ಪ ಈ ದಿನಾನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬದುಕ್ಬೇಕಂತ. ದೇವರು ನಮ್ಮ ದಿನವನ್ನ ಹೆಚ್ಚಿಸಿ ನಮ್ಮ ವರ್ಷವನ್ನ ಏನ್ ಮಾಡ್ತಾರೆ, ವೃದ್ಧಿಪಡಿಸ್ತಾರೆ. ಬದುಕುವಂತ ದಿನಗಳು ಜಾಸ್ತಿ ಆಗುತ್ತೆ. ಹೋಗೋಣ ಮುಂದೆ. ಆಮೇಲೆ ಮುಂದೆ ನೆಕ್ಸ್ಟ್ ಹಂಗೆ ಓದ್ಕೊಂಬನ್ನಿ. ನಿನಗೆ ಸುಕ್ಷೇಮವನ್ನುಂಟು ಮಾಡುವೆವು. ಇಂಗ್ಲಿಷ್ ಅಲ್ಲಿ ಓದಿ. Yet love and faithfulness never leave you. ನಿನ್ ಟ್ರಾನ್ಸ್ಲೇಷನ್ ಇದೆ ಅದೇನಿದ್ಯಾ? ಅಂಡ್ ದ ಪೀಸ್, ಇನ್ನೊಂದು ಟ್ರಾನ್ಸ್ಲೇಷನ್ ಇದೆ, ಪೀಸ್. ಇದರಲ್ಲಿ ಏನಿದೆ ಗುಂಡ? For length of days and long life and peace they will add to you. ಒಂದರಲ್ಲಿ ಸಮಾಧಾನ, ಇನ್ನೊಂದರಲ್ಲಿ ಏನಿದೆ ಗುಂಡ? ಅದರಲ್ಲಿ ಏನಿದೆ? ಪೀಸ್ ಇದೆ ಇಲ್ಲಿ. ಕೈಂಡ್ನೆಸ್ ಅಂಡ್ ಟ್ರೂತ್. Let not ಪೀಸ್. truth forsake you. ನಮ್ಮ ಜೀವನದಲ್ಲಿ Around ನಮಗೆ ಏನ್ ಸಿಗತ್ತೆ? ಸಮಾಧಾನ, ಪೀಸ್. ನಮ್ಮ ದಿನವು, ನಮ್ಮ ವರ್ಷಗಳು, ನಾವು ಬದುಕುವಂತ ದಿನಗಳು, ನಾವು ಬದುಕುವಂತ ವರ್ಷಗಳು ಸಮಾಧಾನ. ನೀವು ಬದುಕುವಂತ ಪ್ರತಿಯೊಂದು ದಿನನೂ ಸಮಾಧಾನ, ಬದುಕುವಂತ ಪ್ರತಿಯೊಂದು ವರ್ಷನೂ ನಿಮಗೆ ಸಮಾಧಾನ.
ಸುಮ್ಮನೆ ಬದುಕೋದಲ್ಲ ಇಂಪಾರ್ಟೆಂಟು. ನಾನು ಬದುಕುವಂತ ಪ್ರತಿಯೊಂದು ದಿನನೂ, ನಾನು ಬದುಕುವಂತ ಪ್ರತಿಯೊಂದು ವರ್ಷನೂ ನಾನು ಬದುಕಿದ್ರೆ ಸಮಾಧಾನವಾಗಿ ಬದುಕ್ತೀನಿ. ಇದು ನಮ್ಗೆ ಕೊಟ್ಟಿರೋ ದೇವರ ಆಶೀರ್ವಾದ. ಯಾರಿಗೆ? ಯಾರು ದೇವರನ್ನ ಆಜ್ಞೆಗಳನ್ನ ಮರೆಯಲ್ವೋ, ಯಾರು ದೇವರ ಆಜ್ಞೆಗಳನ್ನ ಮರೀದಿರಾ ಮನಪೂರ್ವಕವಾಗಿ ದೇವರ ವಾಕ್ಯವನ್ನ ನಡೆಸ್ತಾರೋ ಅವರಿಗೆ. ನೀವೆಲ್ಲ ಯಾರು? ದೇವರ ಆಜ್ಞೆಯನ್ನ ಅನುಸರಿಸಿ ದೇವರ ವಾಕ್ಯಗಳನ್ನ ಮನಪೂರ್ವವಾಗಿ ಅನುಸರಿಸ್ತಾರೋ ಅವರು ಪ್ರತಿಯೊಂದು ದಿನನೂ ಪ್ರತಿಯೊಂದು ವರ್ಷನೂ ಬದುಕ್ತಾರೆ. ಆದ್ರೆ ಬದುಕೋದು ಸಮಾಧಾನವಾಗಿ ಬದುಕ್ತಾರೆ. ದೇಶನ ಸಮಾಧಾನವಾಗಿ ಬದುಕಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ದಿನ ನಾವ್ ಹೆಂಗ್ ಬದುಕ್ಬೇಕು ಹೇಳ್ರಿ? ಸಮಾಧಾನ ಬದುಕು. ಆ ಸಮಾಧಾನ ಇಲ್ಲದೆ ಹೋದ್ರೇನೆ ಏನಕ್ಕೆ ಬದುಕ್ತಾ ಇದೀವಿ ಅಂತ ಅನ್ಸೋದು ನಮಗೆ. ಸಮಾಧಾನ ಇಲ್ಲ ಅಂದ್ರೆ ನಾಳೆ ಏನಕ್ಕೆ ತಾನೇ ಬರುತ್ತೋ ಅಂತ ಅನ್ಸುತ್ತೆ. ಇನ್ನೊಂದ್ ದಿವಸ ಯಾಕೆ ಬದುಕಬೇಕು ಅಂತ ಅನ್ಸುತ್ತೆ. ಈ ಬೆಳಗ್ಗೆ ಏನಕ್ಕೆ ತಾನೇ ಆಗ್ತಾ ಇದೀವೋ ಅಂತ ಅನ್ಸುತ್ತೆ. ಇನ್ನೊಂದು ವರ್ಷ ಬರ್ತಾ ಇದ್ದಂಗೆ ಈ ವರ್ಷ ಎಲ್ಲ ಅನುಭವಿಸಿ ಸಾಕು, ಇವಾಗ ಇನ್ನೊಂದು ವರ್ಷ ಬಂದೈತಿ, ಇದ್ರಲ್ಲೂ ನಾವು ಅನುಭವಿಸ್ಬೇಕಾ ಅಂತ ಅನ್ಸುತ್ತೆ. ಯಾವಾಗ? ಸಮಾಧಾನ ಇಲ್ಲದೆ ಇದ್ದಾಗ. ಇವತ್ತು ದೇವ್ರು ನಿಮ್ ಜೊತೆಗಿದ್ರೆ ನಿಮಗೇನಿರ್ಬೇಕು ಹೇಳ್ರಿ? ದೇವ್ರು ನಿಮ್ ಜೊತೆಗಿದ್ದು ದೇವರ ಆಜ್ಞೆಗಳನ್ನ ನೀವು ಕೈಗೊಂಡು ನಡೆದು ಮರೆತೋದಿರ ಮನಪೂರ್ವಕವಾಗಿ ಅನುಸರಿಸುವವರು ನೀವಾಗಿದ್ರೆ ನಿಮಗೆ ಪ್ರತಿಯೊಂದು ದಿನನೂ ಸಮಾಧಾನ, ಪ್ರತಿಯೊಂದು ವರ್ಷನೂ ನಿಮಗೆ ಸಮಾಧಾನನೇ. ಎಷ್ಟು ನಂಬ್ತಾ ಇದ್ದೀರಾ? ಪ್ರತಿಯೊಂದು ದಿನನೂ ನಮಗೆ ಸಮಾಧಾನ, ಪ್ರತಿಯೊಂದು ವರ್ಷನೂ. ಸೊ ನಮ್ಮ ದಿನಗಳನ್ನ ದೇವರೇನ್ ಮಾಡ್ತಾರೆ? ರುಚಿಸಿ ಹೆಚ್ಚಿಸಿ ನಮಗೆ ಲಾಂಗ್ ಲೈಫ್ ಕೊಡ್ತಾರೆ. ಲಾಂಗ್ ಲೈಫ್. ಲಾಂಗ್ ಲೈಫ್ ಅಂದ್ರೆ ಅರ್ಥ ಏನ್ ಹೇಳ್ರಿ? ದೀರ್ಘಾಯುಷ್. ದೀರ್ಘಾಯುಷ್ ಅರ್ಥ ಏನ್ ಹೇಳ್ರಿ? ರೋಗ ಬಂದು ಸಾಯ್ಬಾರ್ದು. ಯಾವುದು ನಮ್ಮನ್ನ ಬಾಧಿಸಿ ನಮ್ಮನ್ನ ಸಾಯಿಸಬಾರ್ದು. ಅದನ್ನೇ ಲಾಂಗ್ ಲೈಫ್ ಅನ್ನೋದು. ಹಾರ್ಟ್ ಅಟ್ಯಾಕ್ ಬಂದು ಸಾಯೋರು ಶಾರ್ಟ್ ಲೈಫ್ ಅಂತ, ಆಕ್ಸಿಡೆಂಟ್ ಬಂದು ಸಾಯೋರು ಶಾರ್ಟ್ ಲೈಫ್ ಅಂತ, ರೋಗ ಬಂದು ಸಾಯೋರು ಶಾರ್ಟ್ ಲೈಫ್. ಅವ್ರು ಸತ್ತಿರ್ಬೇಕಾದ್ರೆ ಏನೇನ್ ಜನ ಬಂದು ಏನ್ ಹೇಳ್ತಾರೆ? ಇಷ್ಟು ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ರ, ಶಾರ್ಟ್ ಲೈಫ್. ಏನಕ್ಕೆ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರು? ರೋಗ ಬಂತು, ಆಕ್ಸಿಡೆಂಟ್ ಆಯ್ತು, ಹಾರ್ಟ್ ಫೇಲ್ ಆಯ್ತು. ಬಟ್ ದೇವರನ್ನ ಅನುಸರಿಸುವಾಗಿರೋ ನಾವು, ದೇವರ ಆಜ್ಞೆಗಳನ್ನ ಮರೀದೆ ಕೈಗೊಂಡು ನಡೀತಿರುವ ನಾವು ಶಾರ್ಟ್ ಲೈಫ್ ಅಲ್ಲ, ಲಾಂಗ್ ಲೈಫ್. ಯಾವುದು ನಮ್ಮನ್ನು ಬಂದು ಸಾಯಿಸಬಹುದು, ಯಾವುದು ನಮ್ಮನ್ನ ಬಾಧೆ ಪಡಿಸಿ ನೋವು ಪಡಿಸಿ ನಮ್ಮನ್ನ ಸಾಯಿಸಬಾರ್ದು. ಇವಾಗ ಗರಕ್ಕೆ ಬರ್ತೀನಿ ನೀವು ಚೆನ್ನಾಗಿ. ಹೇಳ್ರಿ ಪಕ್ಕದಲ್ಲಿರೋರಿಗೆ, ಯಾವ್ದು ನಿಮ್ಮನ್ನ ಬಾಧೆ ಪಡಿಸಿ ನೋವು ಪಡಿಸಿ ಹಿಂಸೆ ಪಡಿಸಿ ರೋಗ ಬರ್ಸಿ ಬೆಡ್ ಮೇಲೆ ಮಲಗಿಸಿ ಸಾಯಿಸಬಾರ್ದು ನಿಮ್ಮನ್ನ ಅಂತ. ಹಂಗ್ ಸತ್ರೆ ಅದನ್ನ ಏನಂತಾರೆ ಹೇಳ್ರಿ? ಶಾರ್ಟ್ ಲೈಫ್. ಹಂಗ್ ಸತ್ರೆ ಶಾರ್ಟ್. ತೃಪ್ತಿಯಿಂದ ನಾವು ಬದುಕಿ ಏನಾಗಬೇಕು? ತೃಪ್ತಿಯಿಂದ ಅದನ್ನ ದೇವರು ಡಿಸೈಡ್ ಮಾಡ್ತಾರೆ. ಯಾವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಏನ್ ಮಾಡ್ತಾರೆ? ದೇವರು ಡಿಸೈಡ್ ಮಾಡ್ತಾರೆ. ರೋಗ ಡಿಸೈಡ್ ಮಾಡಬಾರ್ದು, ಆಕ್ಸಿಡೆಂಟ್ ಡಿಸೈಡ್ ಮಾಡಬಾರ್ದು, ನಿಮ್ ದರಿದ್ರ ನಿಮ್ಮನ್ನ ಡಿಸೈಡ್ ಮಾಡಬಾರ್ದು, ನಿಮ್ ಸಾಲಗಳು ನಿಮ್ಮನ್ನ ಡಿಸೈಡ್ ಮಾಡಬಾರ್ದು, ನಿಮ್ಮ ಡಿಪ್ರೆಷನ್, ನಿಮ್ಮ ಅಪ್ರೆಷನ್, ನಿಮ್ಮ ಒಂದು ಟೆನ್ಷನ್, ಫ್ರಸ್ಟ್ರೇಷನ್, ಇದು ಯಾವುದು ಡಿಸೈಡ್ ಮಾಡಬಾರ್ದು. ದೇವ್ರು ಮಾತ್ರನೇ ಡಿಸೈಡ್ ಮಾಡ್ಬೇಕು. ಎಷ್ಟು ನಂಬ್ತಾ ಇದ್ದೀರಾ? ನಾವ್ ಎಷ್ಟು ದಿನ ಬದುಕಬೇಕಂತ ದೇವ್ರು ಡಿಸೈಡ್ ಮಾಡಿ. ಸೊ ದೇವರ ಆಜ್ಞೆಗಳನ್ನ ಮರೀದಿರ ಅನುಸರಿಸುವವರು ನಾವು ಮನಪೂರ್ವಕವಾಗಿ ದೇವರನ್ನ ಅನುಸರಿಸುವಾಗಿರುವ ನಾವು ಲಾಂಗ್ ಲೈಫ್ ಅಲ್ಲಿ ಬದುಕ್ತೀವಿ. ದೀರ್ಘಾಯುಷ್ಯ ನಮ್ಗೆ. ಆಮೇಲೆ ಎಷ್ಟು ನಂಬ್ತೀರ? ದೀರ್ಘಾಯುಷ್ಯ ನಿಮ್ಗೆ ನಿಜವಾಗ್ಲೂ ದೀರ್ಘಾಯುಷ್ಯ? ಲಾಂಗ್ ಲೈಫಾ ಶಾರ್ಟ್ ಲೈಫಾ? ಕೇಳ್ರಿ ಪಕ್ಕದಲ್ಲಿ, ಲಾಂಗ್ ಲೈಫ್ ಬೇಕಾ ಶಾರ್ಟ್ ಲೈಫ್ ಬೇಕಾ ಅಂತ ಹೇಳ್ರಿ. ಹಂಗೆ ಶಾರ್ಟ್ ಲೈಫ್ ಬೇಕಂದ್ರೆ ಕೋಪ ಮಾಡ್ಕೊಳ್ಳಿ ಹೇಳ್ರಿ.
ಹೇಳ್ರಿ. ಶಾರ್ಟ್ ಲೈಫ್ ಬೇಕಂದ್ರೆ ಕೋಪ ಮಾಡ್ಕೊಳ್ಳಿ, ಇಲ್ಲ ಶಾರ್ಟ್ ಲೈಫ್ ಬೇಕಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ಇರ್ರಿ, ಶಾರ್ಟ್ ಲೈಫ್ ಬೇಕಂದ್ರೆ ನಿದ್ದೆ ಮಾಡ್ದಿರಾ ಗೊಣಗ್ತಾನೆ ಇರ್ರಿ, ಶಾರ್ಟ್ ಲೈಫ್ ಬೇಕಂದ್ರೆ ಕಿರಿಸ್ತಾನೆ ಇರಿ, ಜಗಳ ಮಾಡ್ತಾ ಇರಿ, ಬೈತಾ ಇರಿ. ನಿಮಗೆ ಶಾರ್ಟ್ ಲೈಫ್ ಬೇಕಂದ್ರೆ ಎಗರಾಡ್ತಾನೆ ಇರಿ. ಶಾರ್ಟ್ ಲೈಫ್ ಬೇಕಂದ್ರೆ ಸಿಕ್ಕದವ್ರಿಗೆಲ್ಲ ಮೂತಿ ಊಸ್ಕೊಂತಾನೆ ಇರಿ. ಯಾರಿಗೆ ಶಾರ್ಟ್ ಲೈಫ್ ಬೇಕು? ಬೇಡ ಅಲ್ಲ ಯಾರಿಗೂ ಶಾರ್ಟ್ ಲೈಫ್. ಹಂಗಾರೆ ನಾವೇನ್ ಮಾಡ್ಬೇಕು? ಲಾಂಗ್ ಲೈಫ್ ಬೇಕಂದ್ರೆ ದೇವರ ವಾಕ್ಯವನ್ನ ಮನಪೂರ್ವಕವಾಗಿ ಅನುಸರಿಸಿ ಕೈಗೊಂಡು ನಡಿಬೇಕು ಅಲ್ವಾ? ಸ್ವಲ್ಪ ಜನ ಹೇಳ್ತಾರೆ, ಇಷ್ಟು ವಯಸ್ಸಾದ್ರೂ ಇವನು ಸಾಯ್ತಾ ಇಲ್ಲ. ಆತರ ಇರ್ಬೇಕು ನಾವು. ನಮ್ಮ ನೋಡಿ ಹೊಟ್ಟೆ ಉರಿ ಪಡ್ಕೊಬೇಕು, ಇಷ್ಟು ವರ್ಷ ಬದುಕ್ತಾವಲ್ಲ ಇವನು ಅಂತ. ನಮ್ಮ ನೋಡಿ ಏನಾಗ್ಬೇಕು, ಜನ ಹೇಳ್ಕೊಳ್ಬೇಕಲ್ರಿ, ಎಷ್ಟು ವರ್ಷ ಆದ್ರೂ ಹಿಂಗೆ ಅವನಲ್ಲ ಇವನು. ಇದೆಲ್ಲ ನಮಗಿರ್ಬೇಕಾಗಿರೋದು ಆಶೀರ್ವಾದಗಳು. ಆದ್ರೆ ನಾವು ಬೇರೆಯವ್ರು ನೋಡಿ ನಮ್ಮ ಕೈಯಲ್ಲಿ ಬದುಕಕ್ಕಾಗಲ್ವೇ ಅಂತ ನಾವು ಬಾಧೆ ಪಡ್ತೀವಿ. ನಿಮ್ಮ ಆಯುಷ್ ಮೇಲೆ ನಿಮ್ಗೆ ಗ್ಯಾರಂಟಿ ಇಲ್ವೇ? ಏನಕ್ಕೆ ಅಂದ್ರೆ ನೀವು ತೋರಿಸ್ತಿರುವಂತ ಕೋಪ, ದ್ವೇಷ, ಹೊಟ್ಟೆ ಉರಿ, ಫ್ರಸ್ಟ್ರೇಷನ್ ಇದೆಲ್ಲ ಎಷ್ಟು ವರ್ಷ ಬದುಕಿಸ್ತೀನಿ ನಿಮಗೆ ಗೊತ್ತಿಲ್ಲ. ಎಲ್ಲ ಇಲ್ಲ ಇದ್ದೀರಾ? ಹಾರ್ಟ್ ಅಲ್ಲಿ ಬ್ಲಾಕೇಜ್ ಬರೋದೇನು ಕೇಳ್ರಿ? ಚಿಂತೆ, ಫ್ರಸ್ಟ್ರೇಷನ್. ಡಯಾಬಿಟಿಸ್, ಶುಗರ್ ಏನಕ್ಕೆ ಬರುತ್ತೆ ಹೇಳ್ರಿ? ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಕೇಳೋ ಪ್ರಶ್ನೆ ಏನಂದ್ರೆ, ನಿಮ್ ಫ್ಯಾಮಿಲಿ ಯಾರಿಗಾರು ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಅರ್ಥ ಆಗತ್ತೆ ಅವ್ರು ಇವನ್ಗೆ ಟೆನ್ಷನ್ ಇಂದನೇ ಬಂದೈತಿ ಅಂತ. ಇದು ಅದಾಗದೇ ಬಂದಿರೋದಲ್ಲ, ಇವನೇ ಬೇಕಂತ ಬರ್ಸ್ಕೊಂಡಿರೋದು ಅಂತ. ಸೊ ಅದಾಗದೇ ಬರೋದಕ್ಕೆ ಬೇರೆ ಟ್ರೀಟ್ಮೆಂಟು, ಬರ್ಸ್ಕೊಂಡ್ರೆ ಬೇರೆ ಟ್ರೀಟ್ಮೆಂಟ್. ಸೊ ಈ ತರ ಲಾಂಗ್ ಲೈಫ್ ಇರೋ ನಿಮ್ ಲೈಫ್ನ ಎಲ್ಲ ಬರ್ಸ್ಕೊಂಡು ಶಾರ್ಟ್ ಲೈಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀರಾ. ಪಕ್ಕದಲ್ಲಿ ಮುಖಂಡರು ಹೇಳಿ, ಲಾಂಗ್ ಲೈಫ್ನ ಶಾರ್ಟ್ ಮಾಡ್ಕೊಂಡ್ಬಿಡ್ರಿ ಇವಾಗ ಅಂತ ಅಲ್ಲ? ನಾಲ್ಕನೇ ಅಧ್ಯಾಯ 22ನೇ ವಾಕ್ಯ, ಅವುಗಳನ್ನು ಹೊಂದುವವರಿಗೆ 20ನೇ ವಾಕ್ಯದಿಂದ ಓದಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿಮ್ಮ ಹೃದಯದೊಳಗಡೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಸಾಕು. ನಿಮ್ಮ ಶರೀರ ಲಾಂಗ್ ಲೈಫ್ ಅಲ್ಲಿ ಇರ್ಬೇಕಂದ್ರೆ ನಿಮ್ಮ ಶರೀರಕ್ಕೆ ಏನ್ ಬೇಕು ಹೇಳ್ರಿ? ಆರೋಗ್ಯ. ನಿಮ್ ಶರೀರಕ್ಕೆ ಏನ್ ಬೇಕು? ಆರೋಗ್ಯ. ಈ ಬಾಡಿ ಲಾಂಗ್ ಲೈಫ್ ಅಲ್ಲಿ ಬದುಕ್ಬೇಕಂದ್ರೆ ಈ ಬಾಡಿಗೆ ಬೇಕಾಗಿರೋದೇನು? ಆರೋಗ್ಯ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ನಾನು ಲಾಂಗ್ ಲೈಫ್ ಬದುಕ್ಬೇಕಂದ್ರೆ ನನಗೆ ಬೇಕಾಗಿರೋದು, ನನ್ನ ಶರೀರಕ್ಕೆ ಬೇಕಾಗಿರೋದು ಆರೋಗ್ಯ. ಡಿಪ್ರೆಷನ್ ಏನಂತಾರೆ ಹೇಳ್ರಿ? ರೋಗನದು ಇಲ್ಲ ಆರೋಗ್ಯನ? ಮನರೋಗ, ಅದನ್ನು ರೋಗನೇ. ತುಂಬಾ ಯಾವಾಗ ಸಿಕ್ತಾಗೆಲ್ಲ ಕೋಪ ಮಾಡ್ಕೊಂತಾರಲ್ಲ, ಅವ್ರಿಗೂ ಅದನ್ನ ಏನ್ ಹೇಳ್ತಾರೆ ಹೇಳ್ರಿ? ಅದನ್ನು ರೋಗನೇ ಅನ್ನೋದು.
ಶರೀರದಲ್ಲಿ ಕಾಣುವಂತ ರೋಗ ಇದೆ, ಕಾಣದೇ ಇರುವಂತ ರೋಗ ಇದೆ. ಆದ್ರೆ ದೇವರ ವಾಕ್ಯವನ್ನ ಅನುಸರಿಸುವವನು ಕಾಣುವಂತ ರೋಗದಿಂದಲೂ ಸ್ವಸ್ಥನಾಗ್ತಾನೆ, ಕಾಣದೇ ಇರೋ ರೋಗದಿಂದಲೂ ಏನಾಗ್ತಾನೆ, ಸ್ವಸ್ಥನಾಗ್ತಾನೆ. ಇವತ್ತು ದೇವರು ನಿಮ್ಮ ಶರೀರದಲ್ಲಿ ತಲೆಯಿಂದ ಕಾಲುವರೆಗೂ ಒಳಗೆ ಒಳಗೆ ನಿಮಗೆ ಆರೋಗ್ಯವನ್ನು ದೇವರು ಉಂಟು ಮಾಡುವಾಗಂತ ಇಷ್ಟಪಡ್ತಾರೆ. ಆದ್ರೆ ಅದೆಲ್ಲ ಸಿಂಪಲ್ ಆಗಿ ದೇವರ ವಾಕ್ಯನ ಅನುಸರಿಸುವ ನಿಮಿತ್ತವಾಗಿ ನಿಮಗೆ ಲಾಂಗ್ ಲೈಫು ಸಿಗುತ್ತೆ, ಹೆಲ್ದಿ ಲೈಫು ಸಿಗುತ್ತೆ. ಎಲ್ಲ ಬೇಡರಿಕೆ ಮಾಡಿ, ನನಗೆ ಲಾಂಗ್ ಲೈಫು ಇದೆ, ಹೆಲ್ದಿ ಲೈಫು ಇದೆ, ಲಾಂಗ್ ಲೈಫು ಇದೆ, ಹೆಲ್ದಿ ಲೈಫು ಇದೆ. ಇನ್ನೊಂದ್ಸಲ ಅರಿಕೆ ಮಾಡಿ ಎಲ್ಲರೂ, ಅಲ್ವಾ? ನಮಗ್ ಲಾಂಗ್ ಲೈಫ್ ಇದೆ, ಹೆಲ್ದಿ ಲೈಫ್ ಇದೆ. ನಂಬ್ತೀರಾ? ದೇವರ ವಾಕ್ಯವನ್ನ ಅನುಸರಿಸುವಂತ ಪ್ರತಿಯೊಂದು ವಿಶ್ವಾಸಿಗೆ ಲಾಂಗ್ ಲೈಫು, ಹೆಲ್ದಿ ಲೈಫು. ಅದಕ್ಕೆ ಯೇಸು ಹೇಳುದು, ನಾನು ನಿನಗೆ ಒಳ್ಳೆ ಆರೋಗ್ಯದಾಯಕನಾಗಿದ್ದೇನೆ. ಯೆಹೋವ ರಾಫಾ, ಆರೋಗ್ಯದಾಯಕ. ಏನು ಕೇಳ್ತಾರೆ ಹೇಳ್ರಿ? ರೋಗ ಬರ್ಸಕ? ಅವ್ರು ನಿಮಗೆ ಯೆಹೋವ ರಾಫಾ ಆಗಿದ್ರೆ ನಿಮಗೇನ ಏನ್ ಬರ್ಬಾರ್ದು ಹೇಳಿ? ರೋಗ ಬರ್ಬಾರ್ದು. ಸೊ ಅವ್ರು ಯೆಹೋವ ರಾಫಾ ಆಗಿದ್ದಾರೆ, ಆರೋಗ್ಯದಾಯಕನಾಗಿದ್ದಾರೆ. ಅವ್ರು ನಮಗೆ ಆರೋಗ್ಯದಾಯಕನಾಗಿರ್ಬೇಕಾದ್ರೆ ಅನಾರೋಗ್ಯ ಬರಬಾರ್ದು. ಎಷ್ಟು ಜನ ನಂಬ್ತಾ ಇದ್ದೀರಾ? ಆರೋಗ್ಯದಾಯಕ ಅಂತಾನೆ ಅನಾರೋಗ್ಯ ಬರಬಾರ್ದಂತ ಎಷ್ಟು ಜನ ನಂಬ್ತಾ ಇದ್ದೀರಾ? ಮನೆಗೆ ಹೋಗಿ ಹೇಳ್ಬಿಟ್ರಿ, ಮನುಷ್ಯರಿಗೆ ಬರ್ದಿರಿ ಇನ್ನು ಯಾರಿಗೆ ಬರ್ತಿ ಅಂತ. ಮನುಷ್ಯರಿಗೆ ಹೇಳ್ತಾ ಇರೋದು ಆರೋಗ್ಯದಾಯಕನಂತ. ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದಾರೆ? ನಾನು ಯೆಹೋವ ರಾಫಾ, ನಿಮಗೆ ಆರೋಗ್ಯದಾಯಕನಂತ ಮನುಷ್ಯರಿಗೆ ಹೇಳ್ತಾ ಇರೋದು. ಅವಾಗ ನಾವೇನ್ ಹೇಳ್ಕೊಬೇಕು? ಮನುಷ್ಯರ ಆರೋಗ್ಯವಾಗಿಲ್ದಿರ ಇನ್ ಯಾರು ಇರ್ಬೇಕು? ಮನುಷ್ಯರ ರೋಗ ಬರ್ದಿರಿ ಇನ್ ಯಾರಿಗೆ ಬರುತ್ತೆ ಅಂತಿರಲ್ಲ, ಆ ತರ ನಾವೇನ್ ಅನ್ಕೊಬೇಕು? ಮನುಷ್ಯರ ಆರೋಗ್ಯವಾಗಿಲ್ದಿರ ಇನ್ಯಾರು ಆರೋಗ್ಯವಾಗಿರ್ಬೇಕು? ಮನುಷ್ಯರೇ ಆರೋಗ್ಯವಾಗಿರ್ಬೇಕಾಗಿರೋದು. ಏನಿರ್ಬೇಕು ಹೇಳ್ರಿ? ಮನುಷ್ಯರು ಆರೋಗ್ಯವಾಗಿರ್ಬೇಕು. 3ನೇ ಅಧ್ಯಾಯ 3ನೇ ಅಧ್ಯಾಯ 22ನೇ ವಾಕ್ಯ. 21ನೇ ವಾಕ್ಯ ಎಂದು ಓದಿ. ಸುಜ್ಞಾನವನ್ನ, ಬುದ್ಧಿಯನ್ನ ಭದ್ರವಾಗಿ ಇಟ್ಕೋ. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿಮಗೆ ಜೀವವು, ನಿನ್ನ ಕೊರಳಿಗೂ ಏನಂತ ಅದು ನಿಮಗೆ ಜೀವ. ಜೀವ ಅದೇ ಅಲ್ಲ ಇರೋದು. ಅದು ನಿನಗೇನು? ಜೀವ. ನಿನಗೆ ಉಸಿರಾಡಂಗ್ ಮಾಡುತ್ತೆ. ನಿನ್ನ ಫ್ರಸ್ಟ್ರೇಷನ್ ಅಲ್ಲೂ ಅದೇನ್ ಮಾಡುತ್ತೆ? ನಿನಗೆ ಉಸಿರಾಡಂಗ್ ಮಾಡುತ್ತೆ. ಟೆನ್ಷನ್ ಸಿಚುವೇಶನ್ ಅಲ್ಲೂ ನಿನಗೆ ಏನ್ ಮಾಡ್ತದು? ಉಸಿರಾಡಂಗ್ ಮಾಡುತ್ತೆ. ಜನರು ನಿನ್ನ ಅವಮಾನ ಪಡಿಸಿದಾಗ ಅದೇನ್ ಮಾಡುತ್ತೆ? ನಿನಗೆ ಜೀವ ಇರೋಂಗ್ ಮಾಡುತ್ತೆ, ಉಸಿರಾಡಂಗ್ ಮಾಡುತ್ತೆ. ಜನರು ನಿಮ್ಮನ್ನು ನೋವು ಪಡಿಸಿದಾಗ ನಿನ್ಗೆ ಏನ್ ಮಾಡ್ತದು? ಉಸಿರಾಡಂಗ್ ಮಾಡುತ್ತೆ, ಜೀವ ಕೊಡುತ್ತೆ. ಪ್ರತಿಯೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ನೀವು ಹೋಗ್ಬೇಕಾದ್ರೂ ಇದೇನ್ ಮಾಡುತ್ತೆ? ನಿಮ್ಗೆ ಉಸಿರಾಡಂಗ್ ಮಾಡುತ್ತೆ. ಯಾವುದು? ಕೀಪ್ ಸೌಂಡ್ ವಿಸ್ಡಮ್. ಹಿಂಗ ಡಿಸ್ಕ್ರಿಷನ್, ಜ್ಞಾನ. ಕನ್ನಡದಲ್ಲಿ ಏನಿದೆ ಅದು? ಸುಜ್ಞಾನ. ಆಮೇಲೆ ಬುದ್ಧಿ. ಸುಜ್ಞಾನ, ಬುದ್ಧಿ. ಸೌಂಡ್ ವಿಸ್ಡಮ್ ಅಂದ್ರೆ ಒಳ್ಳೆ ಜ್ಞಾನ, ಅಂದ್ರೆ ಕ್ಲಾರಿಟಿ ಇರೋ ಜ್ಞಾನ, ಕ್ಲಿಯರ್ ಆಗಿರೋ ಜ್ಞಾನ, ಪ್ಯೂರ್ ಆಗಿರೋ ಜ್ಞಾನ. ಈ ಪ್ಯೂರ್ ಆಗಿರೋ ಜ್ಞಾನನು ಬುದ್ಧಿನೂ ಭದ್ರವಾಗಿ ಇಟ್ಕೊಂಡ್ರೆ
ನೀವ್ ಹೆಂಗಿರ್ತೀರಾ? ಆರೋಗ್ಯವಾಗಿರ್ತೀರ. ನಿಮ್ಮಲ್ಲಿ ಜೀವ ಇರುತ್ತೆ. ಪ್ರತಿಯೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಜೀವ ಇರುತ್ತೆ. ಒಬ್ಬರು ಕೋಪ ಮಾಡ್ಕೊಂಡು ಬಂದಾಗ ನಿಮ್ಗೆ ಜ್ಞಾನ ಇದ್ರೆ ತಾಳ್ಮೆಯಿಂದ ನೀವಿರ್ತೀರಾ. ತಾಳ್ಮೆಯಿಂದ ನೀವಿದ್ದಾಗ ನಿಮ್ಮೊಳಗಡೆ ಏನಿರುತ್ತೆ? ಜೀವ ಇರುತ್ತೆ. ಇನ್ನೊಂದು ಅರ್ಥದಲ್ಲಿ ತಾಳ್ಮೆ ಇರೋನಲ್ಲೇ ಜೀವ ಇರೋದು, ಸಮಾಧಾನ ಇರೋನಲ್ಲೇ ಜೀವ ಇರೋದು, ನೆಮ್ಮದಿ ಇರೋನಲ್ಲೇ ಜೀವ ಇರೋದು, ಆರೋಗ್ಯ ಇರೋನಲ್ಲೇ ಜೀವ ಇರೋದು, ನೆಮ್ಮದಿಯಾಗಿ ತೃಪ್ತಿಯಾಗಿ ಮಲ್ಕೊಳ್ಳೋನಲ್ಲೇ, ನಿದ್ದೆ ಮಾಡೋನಲ್ಲೇ ಜೀವ ಇರೋದು, ತೃಪ್ತಿಯಾಗಿ ಊಟ ಮಾಡೋನಲ್ಲೇ ಜೀವ ಇರೋದು, ನಗ್ನಗ್ತಾ ಬದುಕೋನಲ್ಲೇನೆ ಜೀವ ಇರೋದು, ನೆಮ್ಮದಿಯಾಗಿರೋನಲ್ಲೇನೆ ಜೀವ ಇರೋದು. ಇವತ್ತು ಎಷ್ಟು ಜನರಲ್ಲ ಆ ಜೀವ ಇದೆ? ಒಬ್ಬ ಕೋಪ ಮಾಡ್ಕೊಂತಾನೆ, ದ್ವೇಷ ಮಾಡ್ತಾನೆ, ಜಗಳ ಮಾಡ್ತಾನೆ ಅಂದ್ರೆ ನಮಗೆ ಏನಿರ್ಬೇಕು ಆ ಟೈಮಲ್ಲಿ? ಜ್ಞಾನ ಇರ್ಬೇಕು. ಜ್ಞಾನ ಇರೋನಲ್ಲಿ ಮಾತ್ರನೇ ಜೀವ ಇರುತ್ತೆ. ಆ ಜ್ಞಾನ ಇಲ್ದಿರ ಅದಕ್ಕೆ ರೆಸ್ಪಾಂಡ್ ಮಾಡ್ಬಿಟ್ರೆ ಇರೋ ಜೀವ ಏನಾಯ್ತದೆ? ಎಗರಾಡ್ತಾ ಇರ್ತದೆ, ಬದುಕ್ಬೇಕಾ ಸಾಯ್ಬೇಕಂತ. ನೆಮ್ಮದಿ ಕಷ್ಟ, ನೆಮ್ಮದಿಯಾಗಿರೋ ಕಷ್ಟ ಪಡ್ತಾ ಇರ್ತೀವಿ, ಸಮಾಧಾನವಾಗಿರೋ ಕಷ್ಟ ಪಡ್ತಾ ಇದೀವಿ, ಸಂತೋಷವಾಗಿರೋ ಕಷ್ಟ ಪಡ್ತಾ ಇರ್ತೀವಿ, ನಗ್ನಗ್ತಾ ಇರಕ್ಕೂ ನಾವೇನ್ ಮಾಡ್ತಾ ಇರ್ತೀವಿ? ಕಷ್ಟ ಪಡ್ತಾ. ಏನಕ್ಕೆ ಅಂದ್ರೆ ಜ್ಞಾನ ಇಲ್ದಿರ ನಾವೇನ್ ಮಾಡಿದೀವಿ? ಆ ಪರಿಸ್ಥಿತಿಗಳಿಗೆ ಸ್ಪಂದಿಸಿದೀವಿ, ರೆಸ್ಪಾಂಡ್ ಮಾಡಿ. ಜ್ಞಾನ ಇಲ್ದಿರ ಎಲ್ಲಾ ಪರಿಸ್ಥಿತಿಗಳು ನೀವು ಸ್ಪಂದಿಸೋದಾದ್ರೆ ನಿಮ್ಮಲ್ಲಿರುವಂತ ಜೀವ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಜ್ಞಾನ ಇರುವ ಪ್ರತಿಯೊಂದು ವ್ಯಕ್ತಿಯಲ್ಲೂ ಏನಿದೆ? ಜೀವ ಇದೆ. ಪಕ್ಕದಲ್ಲಿ ಮುಖ ನೋಡಿ. ಜ್ಞಾನ ಇರೋ ತರ ಕಾಣಿಸ್ತಾ ಇದ್ದೀರಾ? ಕೇಳ್ರಿ. ನಾನು ನೋಡಿದ್ರೆ ಜ್ಞಾನ ಇರೋ ತರ ಕಾಣಿಸ್ತೈತೆ ನಿಮಗೆ ಅಂತ? ಅದಕ್ಕೆ ಅಳವಡಿಕೆ ಒಂದು ವಾಕ್ಯ ಇದೆ ನೋಡ್ರಿ. ಯಾವಾಗ ಕೆಲವರು ಕುದುರೆಗಳ ಮೇಲೆ ಭರವಸೆ ಇಡುತ್ತಾರೆ, ಕೆಲವರು ರಥಗಳ ಮೇಲೆ. ನಾನಾದರೂ ಕೀರ್ತನೆಗಾರನ ಯೆಹೋವನನ್ನ ನಿರೀಕ್ಷಿಸುವರು ಹೊಸ ಬಲವನ್ನ ಹೊಂದುವರು. ಅವರು ಹದ್ದಿನಂತೆ ರೆಕ್ಕೆಗಳನ್ನ ಚಾಚಿ ಯಾರು ನಿರೀಕ್ಷಿಸುವ ನಂಬಿಕೆಡು. ಆರೋದಲ್ಲ, ಯಾರು? ಜೀವ ಇರೋರು. ಅದೇ ಹದ್ದಿಗೆ ಡಿಪ್ರೆಷನ್ ಬಂತ ಅನ್ಕೊಳ್ಳಿ. ಡಿಪ್ರೆಷನ್ ಬಂದಾಗ ಮೇಲಕ್ಕೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ವಯಸ್ಸಾಗಿ ಇನ್ಮೇಲೆ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಬದುಕಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡುತ್ತೆ? ಅದನ್ನ ಯಾರೋ ಸಾಯಿಸ್ತಿರೋ ಜಾಗದಲ್ಲಿ, ಯಾರು ಅದನ್ನ ಮುಟ್ದಿರೋ ಜಾಗದಲ್ಲಿ, ಯಾರು ಅದಕ್ಕೆ ತೊಂದರೆ ಕೊಡ್ದಿರೋ ಜಾಗದಲ್ಲಿ, ಯಾರು ಅದಕ್ಕೆ ಬಂದು ಡಿಸ್ಟರ್ಬ್ ಮಾಡ್ದಿರೋ ಜಾಗದಲ್ಲಿ ಹೋಗಿ ಏನ್ ಮಾಡುತ್ತೆ? ಕುತ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ? ಅಲ್ಲಿ ಎಲ್ಲ ರೆಕ್ಕೆಗಳನ್ನ ಕಿತ್ಕೊಳ್ಳುತ್ತೆ. ಯಾಕಂದ್ರೆ ರೆಕ್ಕೆ ಕಿತ್ತಾಗ ಯಾರನ್ನ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಬಲ ಇಲ್ದಿರುವಾಗ, ಅದಕ್ಕೆ ಯಾರು ಅಟ್ಯಾಕ್ ಮಾಡ್ದಿರೋ ಜಾಗದಲ್ಲಿ, ಯಾರು ಡಿಸ್ಟರ್ಬ್ ಮಾಡ್ದಿರೋ ಜಾಗದಲ್ಲಿ, ಯಾರು ನೋವು ಪಡಿಸಿರೋ ಜಾಗದಲ್ಲಿ, ಯಾರು ತೊಂದರೆ ಕೊಡಕ್ ಆಗದಿರೋ ಜಾಗದಲ್ಲಿ ಏನ್ ಮಾಡುತ್ತೆ? ಹೋಗಿ ಅದು ಕುತ್ಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡುತ್ತೆ? ಎಲ್ಲ ರೆಕ್ಕೆ ಕಿತ್ತಾಕ. ಎಲ್ಲಿವರೆಗೂ ಕಾಯುತ್ತೆ? ಮತ್ತೆ ರೆಕ್ಕೆ ಬರೋವರೆಗೂ ಕಾಯುತ್ತೆ. ಆ ರೆಕ್ಕೆ ಬರೋ ಪ್ರೋಸೆಸ್ ಅಲ್ಲಿ ಯಾರೋ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಕತೆ? ಆದ್ರೆ ನಿಮ್ಗೆ ಡಿಪ್ರೆಷನ್ ಬಂದ್ರೆ, ನಿಮಗೆ ನೋವಾದ್ರೆ, ನಿಮಗೆ ಬಾಧೆ ಬಂದ್ರೆ, ನಾವು ಆ ಕಷ್ಟವಾದ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು? ಎಲ್ಲಾರ್ಗು ಗೊತ್ತಾಗೋ ತರ ಏನ್ ಮಾಡ್ತೀವಿ? ತೋರ್ಸ್ಕತ್ತೀವಿ. ನನಗ್ ಬಾಧೆ ಇದೆ, ನನ್ ನೋವಿದೆ, ನನ್ಗೆ ಅದಿದೆ, ನನ್ಗಿದಿದೆ ಅಂತ ತೋರ್ಸ್ಕಂತೀವಿ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ನಾವೇನ್ ಮಾಡ್ಬೇಕು? ಯಾರಿಗೂ ಗೊತ್ತಿಲ್ದಿರಂಗ್ ನಾವೇನೋ ಆಗ್ಬೇಕು? ಹೋಗಿ ಕಿತ್ಕೊಂಡ್ಬಿಡ್ಬೇಕು. ಯಾರಿಗೂ ರೀಚ್ ಆಗದಿರೋ ಪೊಸಿಷನ್ ಅಲ್ಲಿ, ಯಾರು ನಮ್ಮನ್ನ ನೋಡ್ದಿರಂಗ್, ಯಾರು ನಮ್ಮನ್ನ ಮಾತಾಡ್ದಿರಂಗ್, ಯಾರು ಕಣ್ಣು ಕಾಣಿಸ್ಕೊಳ್ದಿರಂಗ್ ನಾವೇನಾಗ್ಬೇಕು? ಹೋಗಿ ದೇವ್ರ ಹತ್ರ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡ್ದಿರ ಕುತ್ಕೊಂಡ್ಬಿಟ್ಟು, ದೇವ್ರೆ ಹೊಸ ಬಲವನ್ನ
ಹೊಂದ್ಕೊಬೇಕು. ದೇವರೇ ನನಗೆ ಈ ಹೊಸ ಬಲವನ್ನ ಅನುಗ್ರಹಿಸಿ. ಅವಾಗ ದೇವರನ್ನ ನಿರೀಕ್ಷಿಸ್ಬೇಕು. ನಿಮ್ಮ ಕಣ್ಣೀರಲ್ಲಿ ದೇವರು ನಿರೀಕ್ಷಿಸಿ ದೇವರು ಹೊಸ ಬಲವನ್ನ ಕೊಡ್ತಾರೆ. ಆದ್ರೆ ನೀವು ಕಣ್ಣೀರಲ್ಲಿ ಯಾವ ತರ ಸಿಚುವೇಶನ್ ಅಲ್ಲಿ ದೇವರು ಎದುರು ನೋಡ್ತೀರಾ ಅಂದ್ರೆ, ಜನರ ಮುಂದೆ ಕಣ್ಣೀರ್ ಹಾಕ್ಬಿಟ್ಟು ದೇವ್ರ ಹತ್ರ ಏನ್ ಮಾಡ್ತೀರಾ ನೀವು? ಹೊಸ ಬಲವನ್ನು ಎದುರು ನೋಡ್ತೀರಾ. ನಿಮ್ ರೆಕ್ಕೆ ಕಿತ್ತಾಕೊಬೇಕಂದ್ರೆ ಅದು ತರ ಜನರ ಮುಂದೆ ಮಾಡ್ಬೇಡ್ರಿ, ಯಾರಿಗೂ ಕಾಣಿದ್ರೆ ದೇವ್ರ ಮುಂದೆ ಮಾಡ್ರಿ. ದೇವ್ರೇ ನನಗೆ ಇದು ಆಗ್ತಾ ಇಲ್ಲ, ದೇವ್ರೇ ಈ ನೋವು ನನಗೆ ಆಗ್ತಾ ಇಲ್ಲ, ದೇವ್ರೇ ಈ ಬಾಧೆಗಳು ನನಗೆ ಆಗ್ತಾ ಇಲ್ಲ, ಈ ಹಿಂಸೆ ನನಗೆ ಆಗ್ತಾ ಇಲ್ಲ, ಈ ಅವಮಾನ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ದೇವ್ರ ಮುಂದೆ ಕುತ್ಕೊಂಡು ಎಲ್ಲಾನು ಏನಾಗ್ಬೇಕು, ನೀವು ಎಲ್ಲಾನು ಬಿಚ್ಚಿಡ್ರಿ ದೇವ್ರ ಹತ್ರ. ದೇವ್ರು ನಿಮ್ಗೆ ಹೊಸ ಬಲವನ್ನು ಅನುಗ್ರಹಿಸ್ತಾರೆ. ಆ ಹೊಸ ಬಲವನ್ನು ಅನುಗ್ರಹಿಸಬೇಕಾದ್ರೆ ಹೊಸ ಜೀವ ದೇವರು ನಿಮ್ಮಲ್ಲಿ ತುಂಬಿಸ್ತಾರೆ. ಆ ಹೊಸ ಜೀವದಿಂದ ಮತ್ತೆ ದೇವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಆರೋ ತರ ಮಾಡ್ತಾರೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ, ಅದ್ದಿಗೆ ಬರುವಂತೆ ಯೌವನವನ್ನ, ಅದ್ದಿಗೆ ಯೌವನ ಯಾವಾಗ ಬರುತ್ತೆ ಹೇಳ್ರಿ? ಈ ರೆಕ್ಕೆ ಎಲ್ಲ ವಾಪಸ್ ಬಂದಾಗ. ಇವಾಗ ನಿಮಗೆ ಯೌವನ ಬರ್ಬೇಕಂದ್ರೆ ನಿಮಗೆ ಏನಾಗ್ಬೇಕು ಹೇಳ್ರಿ? ಅದಕ್ಕೆ ಇನ್ನೊಂದು ವಾಕ್ಯ, ಹಳೇದೆಲ್ಲ ಹೋಗಿ ಎಲ್ಲ ಹೊಸದಾಯ್ತು. ಹಳೇದು ಯಾವುದು ಹಳೇದು? ಹಳೆ ಯೋಚನೆಗಳು, ಹಳೆ ನೋವು, ಹಳೆ ಬಾಧೆ, ಹಳೆ ಅವಮಾನಗಳು, ಹಳೆ ಹಿಂಸೆ, ಹಳೆ ಕಣ್ಣೀರು, ಹಳೆ ದುಃಖ, ಹಳೆ ಜಗಳಗಳು, ಹಳೆ ಶತ್ರುಗಳು, ಹಳೆ ಮನಸ್ತಾಪಗಳು, ಇವೆಲ್ಲ ಏನಾಗ್ಬೇಕು ಹೇಳ್ರಿ? ಹೊಸದಾಗ್ಬೇಕಂದ್ರೆ ದೇವ್ರ ಮುಂದ್ಗಡೆ ಏನಾಗ್ಬೇಕು? ನೀವು ಹೋಗಿ ಅದನ್ನೆಲ್ಲ ಕೋಪನ ಕಿತ್ತಾಕ್ಬೇಕು, ದ್ವೇಷನ ಕಿತ್ತಾಕ್ಬೇಕು. ಯಾಕೆಂದ್ರೆ ಈ ಕೋಪ ದ್ವೇಷ ಅನ್ನೋ ರೆಕ್ಕೆ ಇಟ್ಕೊಂಡು ನಮ್ಮ ಕೈಯಲ್ಲಿ ಆರಕ್ ಆಗ್ತಾ ಇಲ್ಲ. ಈ ಕೋಪ ದ್ವೇಷ, ಹೊಟ್ಟೆಗಿಚ್ಚು, ಅಸೂಯೆ, ಜಗಳ, ಇದೆಲ್ಲ ಸಿಟ್ಟು, ಈ ಡಿಪ್ರೆಷನ್, ಆಪರೇಷನ್, ಇದೆಲ್ಲ ರೆಕ್ಕೆಯಲ್ಲಿ ಇಟ್ಕೊಂಡು ನಾವೇನ್ ಮಾಡಕಾಯ್ತಲ್ಲ ಹೇಳ್ರಿ? ಆರಕಾಯ್ತಲ್ಲ. ಇದೆಲ್ಲ ರೆಕ್ಕೆಯಲ್ಲಿ ಇರೋದೆಲ್ಲ ಏನ್ ಮಾಡ್ಬೇಕು ನಾವು? ದೇವ್ರ ಮುಂದೆಗಡೆ ಕಿತ್ತಾಕಿ, ದೇವ್ರೇ ಹೊಸ ಬಲವನ್ನು ಅನುಗ್ರಹಿಸಿ, ನನ್ನ ಜೀವನವನ್ನು ನೂತನವಾಗಿ ಮಾರ್ಪಡಿಸು, ನನಗೆ ಮತ್ತೆ ಯೌವನವನ್ನು ಬರಮಾಡು. ಅದ್ದಿಗೆ ಬರುವಂತೆ ದೇವರು ನಿಮ್ಗೆ ಏನ್ ಮಾಡ್ತಾರೆ? ಯೌವನವನ್ನು. ಇವತ್ತು ದೇವರು ನಿಮ್ಗೆ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲವನ್ನ ನೂತನವಾಗಿ ಮಾರ್ಪಡಿಸ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನೂತನವನ್ನು ಬರಮಾಡ್ಬೇಕಂದ್ರೆ, ಯೌವನವನ್ನು ಬರಮಾಡ್ಬೇಕಂದ್ರೆ, ಮತ್ತೆ ಆ ಎನರ್ಜಿನ ಬರಮಾಡ್ಬೇಕಂದ್ರೆ ದೇವ್ರ ಮುಂದ್ಗಡೆ ಎಲ್ಲವನ್ನ ಕಿತ್ತಿಡ್ಬೇಕಲ್ಲ. ನಿಮಗಿರುವಂಥ ದ್ವೇಷ, ಅಸೂಯೆ, ಜಗಳ, ಡಿಪ್ರೆಷನ್ನು, ಡಿಸ್ಟರ್ಬೆನ್ಸು, ಏನೆಲ್ಲ ಆಳುಮೂಳು ನಿಮ್ಮನ್ನು ಆರಕ್ ಬಿಡ್ತಾ ಇಲ್ವೋ ಅದನ್ನೆಲ್ಲ ದೇವ್ರ ಮುಂದೆ ಏನ್ ಮಾಡ್ಬೇಕು ನಾವು? ಹಾಡೆಲ್ಲ ಚೆನ್ನಾಗಿ ಆಡ್ತೀವಿ, ಕರ್ತರ್ ಮುಂದೆ ನನ್ನ ಭಾರವನ್ನ ಇಟ್ಬಿಡ್ಬೇಕು ಅಂತ, ಭಾರ ಇಡ್ಬೇಕು ದೇವ್ರ ಹತ್ರ ಅಂತ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇಲ್ಲೇ ಕಷ್ಟಪಡುವವನೇ, ಭಾರ ಹೊತ್ತವನೇ. ಇನ್ನೊಂದು ಅರ್ಥದಲ್ಲಿ, ಎಲ್ಲೇ ಕಷ್ಟಪಟ್ಟು ಭಾರ ಹೊತ್ಕೊಂಡು ಆರಕ್ಕಾಗದೆ ಇರೋವನೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ಅದೆಲ್ಲ ದೇವ್ರ ಮುಂದೆ ಏನ್ ಮಾಡ್ಬೇಕು ನಾವು? ಭಾರನ ದೇವ್ರ ಮುಂದೆ ಇಳಿಸ್ಬೇಕು. ಇದೆಲ್ಲ ಇಟ್ಕೊಂಡು ನಮ್ಮ ಕೈಯಲ್ಲಿ ಆರಕ್ಕೆ ಆಗಲ್ಲ. ಅವಾಗ ನಾ ಏನ್ ಮಾಡ್ತೀನಿ? ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸ್ತೀನಿ. ವಿಶ್ರಾಂತಿ, ಸಮಾಧಾನ. ಇವತ್ತು ನೀವೆಲ್ಲ ಹೆಂಗಿರ್ಬೇಕು ಜೀವನದಲ್ಲಿ ಹೇಳಿ? ವಿಶ್ರಾಂತಿಯಿಂದ ಇರ್ಬೇಕು, ಸಮಾಧಾನವಾಗಿರ್ಬೇಕು ನೀವು ಜೀವನದಲ್ಲಿ. ಬೇಡದರದೆಲ್ಲ ಒತ್ಕೊಂಡು ತಿರುಗ್ತಾ ಇದ್ದೀರಾ. ಬೇಡದರ ಒತ್ಕೊಂಡು ತಿರುಗಿ ನಿಮ್ಗೆ ಇರುವಂತ ಲಾಂಗ್ ಲೈಫ್ನ ಶಾರ್ಟ್ ಲೈಫ್ ಮಾಡ್ಕೊಂತ ಇದ್ದೀರಾ ನೀವು. ಬೇಡ. ದೇವ್ರು ನಿಮ್ಮ ಒಳಗಡೆ ಇದ್ದಾರೆ, ದೇವ್ರು ನಿಮ್ಮ ಸಂಗಡ ಇದ್ದಾರೆ. ನೀವು ಭೂಮಿಯಲ್ಲಿ ಬಹುಕಾಲ ಬದುಕಬೇಕು. ಅದು ಬಹುಕಾಲ ಆರೋಗ್ಯವಾಗಿ ಬದುಕಬೇಕು. ಬಹುಕಾಲ ದೀರ್ಘಾಯುಷ್ಯಿಂದ ಇರಬೇಕು. ಆ ಇರುವಂತ ದೀರ್ಘಾಯುಷ್ಯ ಎಲ್ಲನೂ ಆರೋಗ್ಯವಾಗಿರಬೇಕು, ಸಮಾಧಾನವಾಗಿರಬೇಕು, ವಿಶ್ರಾಂತಿಯಿಂದ ಕೂಡಿದವರು. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ನಾಲ್ಕು 6ನೇ 23ನೇ ವಾಕ್ಯ. ಯಾವ ಮಾರ್ಗ ಅಂತೆ? ದೇವರು ಜೀವ ಕೊಡ್ತಾರೆ. ಏನ್ ಕೊಡ್ತಾರೆ? ದೇವರು ಜೀವವನ್ನ ಕೊಡ್ತಾರೆ, ಲಾಂಗ್ ಲೈಫ್ನ ಕೊಡ್ತಾರೆ, ಹೆಲ್ದಿ ಲೈಫ್ನ ಕೊಡ್ತಾರೆ, ಪೀಸ್ಫುಲ್ ಲೈಫ್ನ ಕೊಡ್ತಾರೆ, ರೆಸ್ಟ್ಫುಲ್ ಲೈಫ್ನು ದೇವ್ರು ಕೊಡ್ತಾರೆ. ಆದ್ರೆ ನೀವು ಯಾವ ಮಾರ್ಗದಲ್ಲಿ ನಡಿಬೇಕು? ಅದಕ್ಕೆ
ಜೀವದ ಮಾರ್ಗದಲ್ಲಿ ನೀವೇನ್ ಮಾಡ್ಬೇಕು? ನೀವು ನಡಿಬೇಕು. ದೇವ್ರ ಜೀವ ಕೊಡ್ತಾರೆ, ಜೀವ ಹೊಂದ್ಕೊಂಡ್ಮೇಲೆ ನೀವೇನ್ ಮಾಡ್ಬೇಕು? ಜೀವದ ಮಾರ್ಗದಲ್ಲಿ ನಡಿಬೇಕು. ಇನ್ನೊಂದ್ಸರಿ ವಾಕ್ಯ ಓದಿ. For the commandment is a lamp and the law a light. Reproofs of instructions are the way of life. ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಶಿಕ್ಷಣ ಪೂರ್ವಕವಾದ ಬೋಧನೆ. ನಮಗೆ ಬೇಕಾಗಿರೋದು ಯಾವ ಬೋಧನೆ ಇವಾಗ? ಬರೀ ಬೋಧನೆ ಅಲ್ಲ, ಅದರಲ್ಲಿ ಕಲಿಯುವಂತ ಬೋಧನೆ ನಮಗೆ ಇಂಪಾರ್ಟೆಂಟ್. ಬರೀ ಬೋಧನೆಗಳು ಎಲ್ಲರೂ ಮಾಡಕ್ಕಾಗತ್ತೆ, ಬಟ್ ಆದ್ರೆ ಕಲಿಯುವಂತ ಬೋಧನೆ ಎಲ್ಲರೂ ಮಾಡಲ್ಲ. ಯಾಕಂದ್ರೆ ಕಲಿಯುವಂತ ಬೋಧನೆ ಮಾತ್ರ ನಮ್ಮನ್ನ ಜೀವದ ಮಾರ್ಗದಲ್ಲಿ ನಡೆಸುತ್ತೆ. ಇವಾಗ ವಾರ ವಾರ ನಾವೇನ್ ಮಾಡ್ತಾ ಇದೀವಿ? ಕಲಿಯುವಂತ ಬೋಧನೆಯನ್ನು ಕಲಿದೀವಿ. ಯಾಕೆ ಕಲಿಯುವಂತ ಬೋಧನೆಯನ್ನ ನಾವು ಕೇಳಿಸ್ಕೋಬೇಕಾದ್ರೆ ನಾವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀವಿ? ಜೀವದ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ಸೊ ನಾವ್ ಇರ್ಬೇಕಾದ್ರೆ ಒಬ್ರಿಗೊಬ್ರು ನಾವೇನ್ ಮಾಡ್ಬೇಕು? ಒಬ್ರಿಗೊಬ್ರು ಏನ್ ಮಾಡ್ಬೇಕು? ಕಲಿಸ್ಬೇಕು, ಶಿಕ್ಷಣವನ್ನ ಮಾಡಿಸ್ಬೇಕು. ಕಲಿಯುವಂತ ಬೋಧನೆ ಅನ್ನೋದು ಒಬ್ರಿಗೊಬ್ರು ನಾವೇನ್ ಮಾಡ್ಬೇಕು? ಮಾಡ್ಕೊಬೇಕು. ಕಲಿಸ್ಬೇಕು, ಕಲಿಬೇಕು, ಕಲಿಬೇಕು, ಕಲಿಸ್ಬೇಕು. ಅವಾಗ ನಾವೇನ್ ಮಾಡ್ತೀವಿ? ಇಬ್ರು ಸೇರ್ಕೊಂಡು ಜೀವದ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಆಮೇಲೆ ಸೊ ನೀವೆಲ್ಲರೂ ಯಾವ ಮಾರ್ಗದಲ್ಲಿ ನಡಿಬೇಕು? ಜೀವ ಹೊಂದಿರುವಂತ ನೀವು ಜೀವದ ಮಾರ್ಗದಲ್ಲಿ ಮಾತ್ರನೇ ನಡಿಬೇಕು. ಪಕ್ಕದಲ್ಲಿ ಕೈಗೊಳ್ಳಿ. ಜೀವ ಹೊಂದಿರೋ ನೀವು ಜೀವದ ಮಾರ್ಗದಲ್ಲಿ ಮಾತ್ರನೇ ನಡಿಬೇಕು ಅಲ್ವಾ? ಜೀವ ಹೊಂದಿರೋ ನಾವು 20ನೇ ವಾಕ್ಯ. ಕಂದ ತಂದೆಯ ಆಜ್ಞೆಯನ್ನ ಕೈಗೊಳ್ಳು. ಸಾಕು. ಏನಂತೆ? ತಂದೆ ಒಂದು ಆಜ್ಞೆ ಹೇಳ್ತಾರೆ, ಓಯ್ ಕುತ್ಕೋ, ಏಯ್ ನಿಂತ್ಕೋ, ಏಯ್ ಅಲ್ಲಿ ಹೋಗ್ಬೇಡ, ಏಯ್ ಇಲ್ಲಿ ಹೋಗ್ಬೇಡ. ಆದ್ರೆ ತಾಯಿ ಉಪದೇಶ ಏನು? ನೀವಪ್ಪ ಹಂಗೆ ಕಡೆ ಎಗರಾಡೋದು, ಪರವಾಗಿಲ್ಲ ಹೋಗ್ ಮಾಡ. ತಂದೆ ಆಜ್ಞೆ ಒಂದಿರುತ್ತೆ, ತಾಯಿಯ ಉಪದೇಶ ಇನ್ನೊಂದು, ಕಿಚನ್ ಅಲ್ಲಿ ಇನ್ನೊಂದಿರ್ತದೆ. ಆದ್ರೆ ತಾಯಿಯ ಉಪದೇಶ ತಂದೆಯ ಆಜ್ಞೆಗೆ ತಕ್ಕಂತಿರ್ಬೇಕು. ಆವಾಗ ಮಕ್ಳೇನ್ ಮಾಡ್ತಾರೆ? ತಂದೆ ಆಜ್ಞೆ ಆಗ್ತಾರೆ, ತಾಯಿ ಉಪದೇಶಕ್ಕೂ ನಾವು ಮಾಡೋ ಚೇಷ್ಟೆಗಳಿಗೂ ಮ್ಯಾಚಿಂಗ್ ಕರೆಕ್ಟ್ ಆಗೈತೆ ಅಂತ ಇಷ್ಟ ಬಂದಂಗೆ ಮಾಡ್ಕೊಂತಾರ. ನಿಮ್ ಉಪದೇಶ ಸರಿ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ಹಾಳಾಗೋಯ್ತಾರೆ. ತಂದೆ ಆಜ್ಞೆ ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ತಕ್ಕನಂಗೆ ತಾಯಿ ಮಾಡೋ ಉಪದೇಶನು. ಅವಾಗ ತಂದೆ ಆಜ್ಞೆಗಳಿಗೆ ಬೆಲೆ ಇರುತ್ತೆ. ಎಲ್ಲ ತಾಯಿಗಳೇ ಪಕ್ಕದಲ್ಲಿರೋ ಮುಖಾಂತರ ಹೇಳಿ, ಕಿಚನ್ ಅಲ್ಲಿ ಬೇರೆ ತರ ಬೋಧನೆ ಮಾಡ್ಬಿಡ್ರಿ ಮಕ್ಕಳಿಗೆ ಅಂತ. ನಿಮ್ ಮಕ್ಕಳಿಗೆ ಬೇರೆ ತರ ಬೋಧನೆ ಮಾಡ್ಬಿಟ್ರಿ. ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಎಲ್ಲದಕ್ಕೂ ಉತ್ತರ ಐತೆ ಬೈಬಲ್ ಅಲ್ಲಿ, ಹುಡುಕ್ಬೇಕಷ್ಟೇ. ನಾವು ಮಾಡೋ ಚೇಷ್ಟೆಗಳಿಗೆ ಎಲ್ಲದಕ್ಕೂ ಬೈಬಲ್ ಅಲ್ಲಿ ಉತ್ತರ ಐತೆ. ಮುಂದೆ ಹಂಗೆ ಓದಿ. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ಧರಿಸ್ಕೋ. ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ರೋಮ್. ವೆನ್ ಯು ರೋಮ್ ಅರೌಂಡ್. When you roam, they will lead you. ರೋಮ್ ಅಂದ್ರೆ ಏನ್ ಹೇಳ್ತಾರೆ ಹೇಳ್ರಿ? ತಿರ್ಗಾಡೋದು. ನೀನು ತಿರ್ಗಾಡಕ್ ಹೋದಾಗ ತಂದೆ ಆಜ್ಞೆ ಜ್ಞಾಪಕ ಬರುತ್ತೆ, ತಾಯಿಯ ಉಪದೇಶ ಜ್ಞಾಪಕ ಬರುತ್ತೆ. ಅವಾಗ ಅವ್ರು ಹೇಳ್ತಾರೆ ಸೇಫ್ ಆಗಿರ್ತಾನೆ. ಆದ್ರೆ ಸುತ್ತಾಡಕ್ ಹೋದಾಗ ತಂದೆ ಆಜ್ಞೆ ಜ್ಞಾಪಕ ಬಂದು ತಾಯಿಯ ಉಪದೇಶ ಪರವಾಗಿಲ್ಲ ಸಪೋರ್ಟ್ ಮಾಡೋ ತರ ಇದ್ರೆ ಅವನಿಗೆ ಇಷ್ಟ ಬಂದಂಗೆ ಮಾಡ್ಕೊಂಬರ್ತಾನೆ.
ಇವಾಗ ನಮಗೆ ಆತ್ಮಿಕವಾಗಿ ತಂದೆಯೂ ತಾಯಿಯೂ ದೇವರಾಗಿದ್ದಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಪ್ರಾರ್ಥನೆ ಮಾಡ್ತೀವಲ್ಲ, ಇವತ್ತು ನಮ್ಮ ಆತ್ಮಕ್ಕೆ ತಂದೆ ಆಗಿರುವಂತ ದೇವರು, ಪರಲೋಕದಲ್ಲಿರುವ ತಂದೆ ನಮಗೇನು ಉಪದೇಶ ಮಾಡಿದ್ದಾರೆ? ಸೊ ಅವರ ಆಜ್ಞೆನೂ ಇದೆ, ಅವ್ರ ಉಪದೇಶನೂ ಇದೆ. ಇವತ್ತು ದೇವರ ಆಜ್ಞೆಯನ್ನ ಕೈಗೊಂಡು ನಡಿಬೇಕು, ದೇವರ ಉಪದೇಶವನ್ನ ಮನಪೂರ್ವಕವಾಗಿ ನಡೆಸ್ಬೇಕು. ಸೊ ಆಜ್ಞೆನೂ ಇದೆ, ಉಪದೇಶ. ಬೈಬಲಲ್ಲಿ ಆಜ್ಞೆ ಇದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಆಜ್ಞೆನೂ ಇದೆ, ಉಪದೇಶನೂ ಇದೆ, ಏನ್ ಬಂದ್ರೆ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋ ಉಪದೇಶನೂ ಇದೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಆಜ್ಞೆ ಅಂದ್ರೆ ಏನ್ ಹೇಳ್ರಿ? ಪ್ರಾಬ್ಲಮ್ ಬರಕ್ ಮುಂಚೆ ಪ್ರಾಬ್ಲಮ್ ಬರ್ದೇ ಇರಂಗ್ ತಡೆಯೋದು ಯಾವುದು? ಆಜ್ಞೆ. ಉಪದೇಶ ಅಂದ್ರೆ ಪ್ರಾಬ್ಲಮ್ ಬಂದ ಮೇಲೆ ಹೆಂಗೆ ಅದನ್ನ ಸಾಲ್ವ್ ಮಾಡ್ಕೊಬೇಕು. ಇವಾಗ ನಿಮ್ಗೆ ಉಪದೇಶ ಬೇಕಾ, ಆಜ್ಞೆ ಬೇಕಾ? ಎರಡೂ ಬೇಕು. ಎರಡೂ ಬೇಕಂದಾಗ ನಾವು ಮೊದಲನೇ ಪಾಯಿಂಟ್ಗೆ ನಾವು ಸೇಫ್ ಆಗ್ಬಿಟ್ರೆ ಎರಡನೇದು ಬೇಕಾಗಿಲ್ಲ. ಎರಡನೇದು ಬೇಕಾಗಿಲ್ಲ. ಮೊದಲನೇ ಪಾಯಿಂಟ್ ಅಲ್ಲೇ ಆಜ್ಞೆನ ಫಾಲೋ ಮಾಡ್ಬಿಟ್ರೆ ಉಪದೇಶ ಯಾರು ನಮ್ಗೆ ಉಪದೇಶ ಮಾಡ್ಬೇಕಾಗಿರೋ ಅವಕಾಶ ನಮಗೆ ಇರಲ್ಲ. ಆಜ್ಞೆಯನ್ನ ಮೀರಿ ನಡೆಯೋರ್ಗೇನೆ ಉಪದೇಶ ಬೇಕಾಗಿರೋದು. ಆಜ್ಞೆಯ ದೀಪ, ಉಪದೇಶವೇ ಬೆಳಕು. ಇವತ್ತು ನಿಮಗೆ ಸೊ ಇವತ್ತು ನಮಗೆ ಉಪದೇಶ ಮಾಡೋರು ಇರ್ಬೇಕು. ಒಳ್ಳೇದು ಅಂದ್ರೆ ನಾವು ಮಾಡೋ ತಪ್ಪುಗಳನ್ನ ಎಂಟರ್ಟೈನ್ ಮಾಡಿ ಎಂಕರೇಜ್ ಮಾಡೋರಲ್ಲ ಬೇಕಾಗಿರೋದು ನಮ್ಗೆ. ನಾವು ಮಾಡೋ ತಪ್ಪನ್ನ ತಪ್ಪು ಅಂತ ಹೇಳಿ ಉಪದೇಶ ಮಾಡೋರು ಬೇಕು ನಮಗೆ. ಯಾಕಂದ್ರೆ ಅದೇ ನಮಗೆ ಜೀವ ಉಂಟು ಮಾಡೋದು, ಅದೇ ನಮ್ಮನ್ನ ಜೀವದ ಮಾರ್ಗದಲ್ಲಿ ನಮ್ಮನ್ನ ನಡೆಸೋದು. ಆಮೇಲೆ ಇವತ್ತು ತಂದೆ ಆಜ್ಞೆ ಕರೆಕ್ಟ್ ಆಗಿದ್ದು, ತಾಯಿಯ ಉಪದೇಶ ಕರೆಕ್ಟ್ ಆಗಿದ್ರೆ ಮಕ್ಕಳು ಜೀವದ ಮಾರ್ಗದಲ್ಲಿ ನಡೀತಾರೆ, ಇಲ್ವಾ ಇಷ್ಟ ಬಂದಂಗೆ ನಡೀತಾರೆ. ಅದೇ ತರನೇ ಆತ್ಮದಲ್ಲಿ ದೇವರ ಉಪದೇಶವನ್ನ, ದೇವರ ಒಂದು ಆಜ್ಞೆಯನ್ನು ನಾವು ಅನುಸರಿಸಿದ್ರೆ ನಾವು ಏನ್ ಮಾಡ್ತೀವಿ? ಜೀವದ ಮಾರ್ಗದಲ್ಲಿ ನಾವು ನಡಿತೀವಿ. ಎಂಟನೇ ಅಧ್ಯಾಯ, ಎಂಟನೇ ಅಧ್ಯಾಯ 32ನೇ ವಾಕ್ಯದಿಂದ 36ನೇ ವಾಕ್ಯ. ಮಕ್ಕಳಿರ, ಇವಾಗ ನನ್ನ ಕಡೆಗೆ ಕಿವಿಗೊಡ್ರಿ. ನನ್ನ ಮಾರ್ಗಗಳನ್ನು ಅನುಸರಿಸುವವರು ಉಪದೇಶವನ್ನ ಕೇಳ್ರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಯಾರ ಜ್ಞಾನವಂತರು? ಉಪದೇಶವನ್ನ ಕೇಳಿ ಅದನ್ನ ಬಿಡದೆ ಇರೋರು. ನೀವೆಲ್ಲ ಯಾರು? ಉಪದೇಶವನ್ನ ಕೇಳಿ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋರೆಲ್ಲ ಯಾರಾಗಿದ್ದಾರೆ? ಜ್ಞಾನವಂತರಾಗಿದ್ದಾರೆ. ಉಪದೇಶವನ್ನ ಕೇಳಿ ಇಷ್ಟ ಬಂದಂಗೆ ನಡೆಯೋರೆಲ್ಲ ಯಾರಾಗಿದ್ದಾರೆ? ಮುಟ್ಟಾಳ್ರು. ಪಕ್ಕದಲ್ಲಿ ಮುಖ ನೋಡಿ, ನೀವು ಜ್ಞಾನಹೀನರ ಜ್ಞಾನ ಉಳ್ಳವರ ಅಂತ. ಯಾರು ನೀವು? ಓದಿ ಹಂಗೆ ಕಂಟಿನ್ಯೂ ಮಾಡಿ. ಯಾವಿಂದ ಜಾಗರೂಕನಾಗಿ? ಸರಿ, ಭಾನುವಾರ ಬರ್ತಾ ಇದೀರಲ್ಲ, ಹೆಂಗ್ ಕೇಳಿಸ್ಕೊತಾ ಇದೀರಾ? ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊತೀರಾ? ಸರಿ, ನಿಮ್ಗೆ ಬೇಕಾಗಿರೋ ಎಕ್ಸಾಂಪಲ್ ಕೊಟ್ರೆ ಅರ್ಥ ಆಗತ್ತೆ. ನೀವು ಬೇಕಾಗಿರೋ ಎಕ್ಸಾಂಪಲ್ ಕೊಟ್ರೆ ಅರ್ಥ ಆಗತ್ತೆ ಅಲ್ಲ? ಯಾರ್ದೋ ಮನೆಗೆ ಹೋಗ್ತೀರಾ, ಅವರು ಇಬ್ರು ಕಿಚನ್ ಅಲ್ಲಿ ಒಬ್ರು ಬಚ್ಚಿಕೊಂಡು ಹೋಯ್ತಾರೆ, ಮಾತಾಡ್ತಾ ಇರ್ತಾರೆ. ನೀವೇನ್ ಮಾಡ್ತೀರಾ? ಹೆಂಗ್ ಕೇಳಿಸ್ಕೊತೀರಾ? ಯಾವ ತರ ಕೇಳಿಸ್ಕೊತೀರಾ? ಜಾಗೃತೆಯಿಂದ ಕೇಳಿಸ್ಕೊತೀರಾ. ಅವ್ರು ಮಾತಾಡೋದೆಲ್ಲ ಕಿವಿಗೆ ಹೋಗೋ ತರ ನಾವೇನ್ ಮಾಡ್ತೀವಿ? ಕೇಳಿಸ್ಕೊತೀವಿ.
ಇದನ್ನ ಜಾಗ್ರತೆ ಅಂತೀರಿ ಅಲ್ವಾ? ಇಬ್ರು ನಿಮ್ ರಿಲೇಷನ್ಸ್ ಇಬ್ರು ಬರ್ತಾರೆ ಅನ್ಕೊಳ್ಳಿ, ಅವ್ರು ಮಾತಾಡ್ತಾ ಇರ್ತಾರೆ, ನೀವೇನ್ ಮಾಡ್ತೀರಾ? ಹೆಂಗ್ ಕೇಳಿಸ್ಕೊತೀರಾ? ಜಾಗ್ರತೆಯಿಂದ ಕೇಳಿ. ಯಾವ ಪದನು ಏನಾಗ್ಬಾರ್ದು, ಕಿವಿಯಿಂದ ಹೊರಗಡೆ ಹೋಗ್ಬಾರ್ದು. ಒಂದು ಪದನು ಕಿವಿಯಿಂದ ಹೊರಗಡೆ ಹೋಗ್ಬಾರ್ದು. ಎಲ್ಲಾ ಪದಗಳು ಕಿವಿ ಒಳಗಡೆ ಬಂದು ಸೇರ್ಕೊಬೇಕು ಅನ್ನೋ ತರ ನಾವೇನ್ ಮಾಡ್ತೀವಿ, ಜಾಗ್ರತೆಯಿಂದ ಕೇಳಿಸ್ಕೊಂತೀವಿ. ಒಂದು ಮಿಸ್ ಆಗ್ಬಾರ್ದು ಅಲ್ವಾ? ಅದೇ ನಿಮ್ ಬಗ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅದೇನ್ ಕೇಳಿಸ್ಕೊತೀರಾ? ಕೇರ್ಫುಲ್ ಆಗಿ ಕೇಳಿಸ್ಕೊತೀರಾ ಇಲ್ವಾ? ಅದೇ ತರನೇ ಇದು ವಾಕ್ಯ ಹೇಳ್ತಾ ಇರೋದು ಏನಂದ್ರೆ, ಬಹು ಜಾಗ್ರತೆಯಿಂದ ನೀವೇನ್ ಮಾಡ್ಬೇಕು, ಕೇಳಿಸ್ಕೋಬೇಕು. ನಿಮ್ ಕಿವಿ ನೀವು ಕೇಳುವಂತ ಉಪದೇಶಕ್ಕೆ ಏನಾಗ್ಬೇಕು, ಶಾರ್ಪ್ ಆಗಿ ಜಾಗ್ರತೆಯಿಂದ ಒಂದು ಪದನು ಏನಾಗ್ಬಾರ್ದು, ಕಿವಿಯಿಂದ ಹೊರಗಡೆ ಹೋಗ್ಬಾರ್ದು. ಕೇಳೋ ವಾಕ್ಯದಲ್ಲಿ ಎಲ್ಲರೂ ಕಿವಿ ಒಳಗಡೆ ಹೋಗೋ ತರ ನಾವೇನ್ ಮಾಡೋದು, ಜಾಗ್ರತೆಯಿಂದ ಕೇಳಿಸ್ಕೋಬೇಕು. ನೀವ್ ಹೆಂಗ್ ಬರ್ಬೇಕು, ಭಾನುವಾರ ಬರ್ಬೇಕಾದ್ರೆ ಪ್ರವೀಣ್ ಬ್ರದರು ನನ್ನ ಬಗ್ಗೆನೆ ಮಾತಾಡಕ್ ಬಂದವ್ರೆ ಅಂತ ಅನ್ಕೊಂಡೇ ಬರ್ಬೇಕು. ಅವಾಗ್ಲೇ ಜಾಗ್ರತೆಯಿಂದ ಕೇಳಿಸ್ಕೊಳ್ಳೋದು. ಇವತ್ ಬಂದಿರೋದು ಇವರು ನನ್ ಬಗ್ಗೆ ಮಾತಾಡಕ್ಕೇನೆ. ನೀವ್ ಇಲ್ಲಿ ಕುತ್ಕೊಂಡ್ಬಿಟ್ಟು ನನ್ ಬಗ್ಗೆನೆ ಯಾಕೆ ಮಾತಾಡಿದ್ರು ಅಂತ ಕೇಳ್ಬಾರ್ದು. ನಾನು ಬಂದಿರೋದೇ ನಿಮ್ ಬಗ್ಗೆ ಮಾತಾಡಕ್ಕೆ. ಎಲ್ಲ ಇದ್ದೀರಾ? ಒಟ್ಟಲ್ಲಿ ಕಿವಿಗೆ ಬೀಳ್ತಾ ಇದೆಯಲ್ಲ, ಪಕ್ಕದಲ್ಲಿ ಮಗನ ಹೇಳಿ, ಇಲ್ಲಿ ಬಂದಿರೋದೇ ಏನಕ್ಕೆ, ಕಿವಿಲ್ ಬೀಳ್ಸ್ಕೊಳಕ್ಕೆ. ಹಾ, ಇಲ್ಲಿ ನಾನ್ ನಿಂತ್ಕೊಂಡಿರೋದು ಏನಕ್ಕೆ, ಎಲ್ಲ ವಾಯ್ಬಿಟ್ಟು ಹೇಳ್ರಿ, ನಾನು ಇಲ್ಲಿ ನಿಂತ್ಕೊಂಡಿರೋದು ಏನಕ್ಕೆ, ನಿಮ್ ಬಗ್ಗೆ ಮಾತಾಡಕ್ಕೆ. ನಿಮ್ ಬಗ್ಗೆ ನಾನು ಏನ್ ಮಾತಾಡಕ್ ಬರ್ತಾ ಇದ್ದೀನಿ, ಮಿಸ್ ಮಾಡಿದ್ರ ಇವತ್ತು ಏನ್ ಮಾತಾಡಿದೆ ಅಂತ ಮನೆಗೆ ಹೋಗಿ ಹೇಳ್ಕೊಳ್ಳಿ. ಇವತ್ತು ನನ್ನ ಬಗ್ಗೆ ಪ್ರವೀಣ್ ಬ್ರದರ್ ಹಿಂಗೆ ಹೇಳಿದ್ರು, ನನ್ನ ಬಗ್ಗೆನೇ ಹೇಳಿದ್ರು. ಹಿಂಗೆ ನಮ್ ಕಿವಿ ಏನಾಗ್ಬೇಕು ಹೇಳ್ರಿ, ಶಾರ್ಪ್ ಆಗಿರ್ಬೇಕು. ಎಲ್ಲ ಇದ್ದೀರಾ? ಎಷ್ಟು ಜನ ಕಿವಿ ಶಾರ್ಪ್ ಆಗಿದೆ? ಮುಂದೆ ಹಂಗೆ ಓದಿ. ಯಾವನು ನನ್ನನ್ನು ಹೊಂದುತ್ತಾನೋ, ಯಾರನ್ನ, ಜ್ಞಾನ, ಉಪದೇಶ, ಬೋಧನೆ, ಇದನ್ನ ಯಾರನ್ನ ಹೊಂದುತ್ತಾರೋ ಅವ್ರು ಏನ್ ಮಾಡ್ತಾರಂತೆ, ದೇವರ ಜೀವವನ್ನ ಹೊಂದ್ತಾರೆ. ಹಂಗೆ ಮುಂದೆ ಓದಿ. ಯೆಹೋವನ ಕಟಾಕ್ಷಕ್ಕೆ ಅಂದ್ರೆ ಫೇವರ್, ದಯೆ, ದೇವರ ದಯೆಗೆ ಪಾತ್ರನಾಗ್ತಾನೆ, ಯೋಗ್ಯನಾಗಿ ಮಾರ್ಪಡ್ತಾನೆ. ಎಂತವರು? ಜಾಗ್ರತೆಯಿಂದ ದೇವರ ಉಪದೇಶಕ್ಕೆ ಕಿವಿಗೊಟ್ಟು, ಜಾಗ್ರತೆಯಿಂದ ದೇವರ ಉಪದೇಶವನ್ನು ಕೇಳಿಸ್ಕೊಂಡು ಅದನ್ನ ಅನುಸರಿಸುವವನು ಏನ್ ಮಾಡ್ತಾನೆ, ದೇವರ ದಯೆಗೆ ಪಾತ್ರನಾಗಿ ಮಾರ್ಪಡ್ತಾನೆ. ಅವನು ಏನ್ ಮಾಡ್ತಾನೆ, ಜೀವದ ಮಾರ್ಗವನ್ನ ಹೊಂದುತ್ತಾನೆ, ಕಂಡುಕೊಳ್ತಾನೆ. ಇವತ್ತು ನಾವು ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ಬಾಧೆಗಳ ಸಮಯದಲ್ಲಿ ನಾವು ಜೀವದ ಮಾರ್ಗವನ್ನ ಹುಡುಕ್ಬೇಕು. ಯಾವುದು ಜೀವದ ಮಾರ್ಗ? ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಬಿಡುಗಡೆ, ಐಶ್ವರ್ಯ, ಆರೋಗ್ಯ, ಇದೆಲ್ಲನೂ ಯಾವ ಮಾರ್ಗ? ಜೀವದ ಮಾರ್ಗ. ಪ್ರೀತಿ, ಕರುಣೆ, ಕ್ಷಮೆ, ಕ್ಷಮಾಪಣೆ, ದಯೆ, ತಾಳ್ಮೆ, ಉಪಕಾರ, ಇದೆಲ್ಲ ಯಾವ ಮಾರ್ಗ ಹೇಳ್ರಿ? ಜೀವದ ಮಾರ್ಗ. ಸೊ ನಮಗೆ ಬೇಡದಿರೋದ್ರಲ್ಲ ನಮಗೆ ವಿರುದ್ಧವಾಗಿ ಬಂದಾಗ ನೀವು ಜೀವದ ಮಾರ್ಗದಲ್ಲಿ ನಡೆಯಕ್ಕೋಸ್ಕರನೇ ಪ್ರಯತ್ನ ಪಡ್ಬೇಕು ಹೊರತು ನೀವು ಜೀವ ಕಳ್ಕೋಬಾರ್ದು. ಆಮೇಲೆ ಪ್ರತಿಯೊಬ್ಬರಿಗೂ ನಾವು ರೆಸ್ಪಾಂಡ್ ಮಾಡಿ ನಮ್ಮ ಜೀವನ ಕಳ್ಕೋಬಾರ್ದು. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ಎಲ್ಲದಕ್ಕೂ ಇನ್ಮೇಲಿಂದ ರೆಸ್ಪಾಂಡ್ ಮಾಡಿ ನನ್ನ ಜೀವ ಕಳ್ಕೊಳ್ಳಲ್ಲ. ಆಮೇಲೆ ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ಮಾಡಿ ಕೊಟ್ಟು ಪ್ರತಿಕ್ರಿಯೆ ತೋರಿಸಿ ಏನ್ ಮಾಡ್ತಾ ಇದೀವಿ, ನಮ್ಮ ಜೀವನ ನಾವೇ ಕಳ್ಕೊಂತ ಇದೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇರೋದು, ಉಪದೇಶ ಯಾವಾಗ್ಲೂ ನಿನ್ ಕಿವಿಯಲ್ಲಿ ಇರ್ಲಿ. ಯಾವ ಉಪದೇಶ? ಒಬ್ರು ನಿಂಗೆ ಜಗಳ ಮಾಡಿದಾಗ ನೀನ್ ಹೆಂಗಿರ್ಬೇಕು, ಕೋಪ ಬಂದಾಗ ಏನ್ ಮಾಡ್ಬೇಕು, ಒಬ್ರು ದ್ವೇಷ ಮಾಡಿದಾಗ ಏನ್ ಮಾಡ್ಬೇಕು, ಈ ಉಪದೇಶಗಳು ಯಾವಾಗ್ಲೂ ಏನ್ ಮಾಡ್ಬೇಕು ಹೇಳ್ರಿ, ನಿಮ್ ಕಿವಿಯಲ್ಲಿ ಕೇಳಿಸ್ತಾ ಇರ್ಬೇಕು. ಆ ಉಪದೇಶನ ಏನ್ ಮಾಡುತ್ತೆ, ನಿಮ್ ಕಷ್ಟದ ಸಮಯದಲ್ಲಿ ನಿಮ್ ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನ ನಡೆಸುತ್ತೆ. ಆಮೇಲೆ 36ನೇ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿ. ಯಾವನು ನನಗೆ ತಪ್ಪು ಮಾಡ್ತಾನೋ
ಅವನ ಆತ್ಮಕ್ಕೆ ಅವನೇ ಕೇಡು ಮಾಡ್ಕೊಂತಾನೆ. ಆಮೇಲೆ ನನ್ನನ್ನು ಹಾಗೆ ಮಾಡುವವರು ಯಾರು? ಹೇಳಿದ ಮಾತು ಕೇಳದೇ ಇರೋರು, ಉಪದೇಶವನ್ನ ಕಿವಿಗೆ ಹಾಕೊಳ್ದೇ ಇರೋರು, ಆಜ್ಞೆಯನ್ನ ಅನುಸರಿಸದೇ ಇರುವವರು, ಇವರೆಲ್ಲ ಯಾರಂತೆ? ಅವರಿಗೆ ಅವರೇ ಕೇಡು ಮಾಡ್ಕೊಳ್ಳೋರು. ಕೋಪ ಮಾಡ್ಕೊಂಬೇಡ ಅಂತ ಹೇಳಿದ್ರು ಕೋಪ ಮಾಡ್ಕೊಳ್ಳೋನು ಅವನಿಗೆ ಕೇಡು ಮಾಡ್ಕೊಳ್ತಾನೆ. ಕೆಟ್ಟದ್ ಮಾಡ್ಬೇಡ, ಪಾಪ ಮಾಡ್ಬೇಡ ಅಂದ್ರೂ ಮಾಡುವವನು ಅವನಿಗೆ ಅವನೇ ಕೇಡು ಮಾಡ್ಕೊಂತಾನೆ. ಆದ್ರೆ ಇನ್ನು ಎರಡನೇದೇನಂದ್ರೆ ಅವನು ಏನ್ ಮಾಡ್ತಾನಂತೆ? ಮರಣವನ್ನ ಪ್ರೀತಿಸ್ತಾನೆ. ನಾವು ಬದುಕಬೇಕಾ ಸಾಯ್ಬೇಕಾ? ನಾವು ಫಸ್ಟ್ ವಾಕ್ಯ ಏನು ಓದಿದ್ವಿ? ನಾನು ಸಾಯುವುದಿಲ್ಲ, ಬದುಕ್ತೀನಿ. ಬದುಕಿರೋ ಅಷ್ಟು ದಿನ ದೇವರ ಕಾರ್ಯಗಳನ್ನ, ಕ್ರಿಯೆಗಳನ್ನ ಸಾರಿ ಹೇಳ್ತೀನಿ. ಇಲ್ಲಿ ಏನು ಓದ್ತಾ ಇದ್ದೀವಿ? ಇವತ್ತು ನೀವು ಬದುಕಬೇಕಾ ಸಾಯ್ಬೇಕಾ ಅನ್ನೋದು ನೀವೇ ಡಿಸೈಡ್ ಮಾಡ್ಬೇಕು. ನೀವು ಬದುಕಬೇಕಂದ್ರೆ ಅನುಸರಿಸ್ರಿ, ಸಾಯ್ಬೇಕಂದ್ರೆ ಇಷ್ಟ ಬಂದಂಗೆ ಮಾಡ್ರಿ. ಅದೇ ಲಾಸ್ಟ್ ಹೇಳುವಾಗ, ಪಾಪವನ್ನ ಯಾವ ನನಗೆ ತಪ್ಪು ಮಾಡ್ತಾರೋ ಅವನ ಆತ್ಮಕ್ಕೆ ಕೇಡು ಮಾಡ್ಕೊಂಡು. ಯಾರು ತಪ್ಪು ಮಾಡ್ತಾರೆ? ಯಾರು ತಪ್ಪು ಮಾಡೋದು? ತಿರಸ್ಕಾರ ಮಾಡೋರು, ಉಪದೇಶವನ್ನ ತಿರಸ್ಕಾರ ಮಾಡೋರು, ಆಜ್ಞೆಗಳನ್ನ ತಿರಸ್ಕಾರ ಮಾಡೋರು, ಎಲ್ಲ ಒಳ್ಳೇದನ್ನು ತಿರಸ್ಕಾರ ಮಾಡೋ ಒಳ್ಳೇದನ್ನ ತಿರಸ್ಕಾರ ಮಾಡುವವನು ತನ್ನ ಆತ್ಮಕ್ಕೆ ತಾನೇ ಕೇಡು ಮಾಡ್ಕೊಂಡು. ಯಾರೆಲ್ಲ ನನ್ನನ್ನ ದ್ವೇಷ ಮಾಡ್ತಾರೋ ಅವರು ಮರಣ. ಸೊ ಒಳ್ಳೇದನ್ನ ದ್ವೇಷ ಮಾಡೋನು ಸಾಯ್ತಾನೆ. ಒಳ್ಳೇದನ್ನ ದ್ವೇಷ ಮಾಡೋನು ಸಾಯ್ತಾನೆ. ಎಲ್ಲ ಬಾಬಿಡ್ ಅರಿಕೆ ಮಾಡಿ, ಒಳ್ಳೇದನ್ನ ದ್ವೇಷ ಮಾಡೋನು ಸಾಯ್ತಾನೆ, ಆದರೆ ಒಳ್ಳೇದನ್ನ ಪ್ರೀತಿ ಮಾಡುವವನು ಬದುಕ್ತಾನೆ, ದೀರ್ಘಾಯುಷ್ಯವನ್ನು ಅನುಭವಿಸ್ತಾನೆ. ಇವತ್ತು ನಾವೆಲ್ಲ ಯಾರಾಗಿದ್ದೀವಿ? ಒಳ್ಳೇದನ್ನ ಪ್ರೀತಿ ಮಾಡೋರ ಇಲ್ಲ ಒಳ್ಳೇದನ್ನ ದ್ವೇಷ ಮಾಡೋರ? ನೀವು ಯಾವುದನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಯಾವುದನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಅದು ನಿಮ್ಮನ್ನ ಮರಣದ ಹಾದಿಯಲ್ಲಿ ನಡೆಸುತ್ತೆ, ಇಲ್ಲ ಅಂದ್ರೆ ಜೀವದ ಹಾದಿಯಲ್ಲಿ ನಡೆಸುತ್ತೆ. ಸೊ ಜ್ಞಾನವನ್ನ, ಉಪದೇಶವನ್ನ ಪ್ರೀತಿ ಮಾಡಿದ್ರೆ ಅದು ನಿಮ್ಮನ್ನ ಜೀವದ ಹಾದಿಯಲ್ಲಿ ನಡೆಸುತ್ತೆ. ಅದೇ ನೀವು ಜ್ಞಾನವನ್ನ, ಉಪದೇಶವನ್ನ ದ್ವೇಷ ಮಾಡಿದ್ರೆ ಅದು ನಿಮ್ಮನ್ನ ಮರಣದ ಮಾರ್ಗದಲ್ಲಿ ನಡೆಸುತ್ತೆ. ಆದರೆ ದೇವರು ಇಷ್ಟಪಡೋದು ಏನಂದ್ರೆ, ನಾನು ಸಾಯಬಾರ್ದು, ನಾವು ಜೀವದಿಂದಿರಬೇಕು, ಬದುಕಬೇಕು, ದೇವರ ಕ್ರಿಯೆಗಳನ್ನ ಸಾರಬೇಕು. ಆಮೇನ್. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು? ಬದುಕುವವರಾಗಿರ್ಬೇಕು. ಎರಡನೇದು ಲಾಂಗ್ ಲೈಫ್, ಶಾಶ್ವತವಾಗಿ ನಾವು ಬದುಕುವವರಾಗಿರ್ಬೇಕು, ಯಾವುದರಿಂದನೂ ಬೇಗ ಸಾಯೋರಾಗಿರ್ಬಾರ್ದು. ಮೂರನೇದು ಸಮಾಧಾನವಾಗಿ ಬದುಕೋರಾಗಿರ್ಬೇಕು, ರೆಸ್ಟಿಂದ ಪೀಸಿಂದ ಬದುಕೋರಾಗಿರ್ಬೇಕು, ವಿಶ್ರಾಂತಿಯಿಂದ ಸಮಾಧಾನದಿಂದ ಬದುಕೋರಾಗಿರ್ಬೇಕು, ಪೀಸ್ ಆಗಿರ್ಬೇಕು. ರೆಸ್ಟ್ ಇನ್ ಪೀಸ್ ಅಲ್ಲ ನಮ್ಗೆ ಬೇಕಾಗಿರೋದು, ಲಿವ್ ಇನ್ ಪೀಸ್. ಲಿವ್ ಇನ್ ಪೀಸ್, ನಾಟ್ ರೆಸ್ಟ್ ಇನ್ ಪೀಸ್. ಪಕ್ಕದಲ್ಲಿರೋರು ಹೇಳಿ, ಜ್ಞಾಪಕ ಆಗಿರೋ ತರ ಹೇಳ್ರಿ, ರೆಸ್ಟ್ ಇನ್ ಪೀಸ್ ಅಲ್ಲ, ಲಿವ್ ಇನ್ ಪೀಸ್. ಲೋಕ ಜನರೆಲ್ಲ ರೆಸ್ಟ್ ಇನ್ ಪೀಸ್ ಕೊಡ್ತಾರೆ, ದೇವ್ರು ಹಂಗಲ್ಲ. ನಾವು ಬದುಕಿರ್ಬೇಕಾದ್ರೆ ಲಿವ್ ಇನ್ ಪೀಸ್, ಸಮಾಧಾನವಾಗಿ ಬದುಕ್ಬೇಕು ನಾವು. ಆಮೇನ್. ಎಷ್ಟು ಜನ ನಂಬ್ತಾ ಇದ್ದೀರಾ? ಸೊ ಬದುಕ್ಬೇಕಾ ಸಾಯ್ಬೇಕಾ? ಬದುಕ್ಬೇಕಂದ್ರೆ ದೇವರ ಆಜ್ಞೆಯನ್ನ, ದೇವರ ಉಪದೇಶವನ್ನ ಮನಪೂರ್ವಕವಾಗಿ ಅನುಸರಿಸಿ, ಅದನ್ನ ಪ್ರೀತಿ ಮಾಡಿ, ಅದನ್ನ ನಡೆಸಿ, ಅದನ್ನ ಅನುಸರಿಸಿದ್ರೆ ನಿಮ್ಗೇನ ಜೀವದ ಮಾರ್ಗದಲ್ಲಿ ನಡೀತಾ ಇರ್ತೀರ. ಜೀವದ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬನು ಅವನಲ್ಲಿ ಜೀವ ಇರುತ್ತೆ. ಆಮೇಲೆ ಅವನು ಬದುಕ್ತಾನೆ, ಸಾಯಲ್ಲ. ಇವತ್ತು ನಾವೆಲ್ಲ ಯಾರಾಗಿದ್ದೀವಿ? ಬದುಕುವವರಾಗಿದ್ದೀವಿ. ಇವತ್ತು ದೇವ್ರು ನಿಮ್ಮಲ್ಲಿದ್ರೆ ನೀವೆಲ್ಲ ಯಾರಾಗಿದ್ದೀರಾ? ಬದುಕುವವರಾಗಿದ್ದೀರಾ, ಸಾಯೋರಲ್ಲ. ನೀವು ನಿಮ್ಮನ್ನ ಸಾಯಕ್ಕಲ್ಲ ದೇವ್ರು ನಿಮ್ಮನ್ನ ಕರೆದಿರೋದು, ನೀವು ಬದುಕೋಕ್ಕೋಸ್ಕರ ದೇವ್ರು ಕರೆದಿದ್ದಾರೆ. ದೇವ್ರಿಗೆ ಕೊಡುವಂತ ಸಮಾಧಾನದಿಂದ ಬದುಕ್ರಿ, ನೆಮ್ಮದಿಯಿಂದ ಬದುಕ್ರಿ, ಆರೋಗ್ಯದಿಂದ ಬದುಕ್ರಿ, ಬಿಡುಗಡೆಯಿಂದ ಬದುಕ್ರಿ, ಅಭಿವೃದ್ಧಿಯಿಂದ ಬದುಕ್ರಿ, ಐಶ್ವರ್ಯದಿಂದ ಬದುಕ್ರಿ, ಪ್ರೀತಿಯಿಂದ ಬದುಕ್ರಿ, ಕ್ಷಮಾಪಣೆಯಿಂದ ಬದುಕ್ರಿ, ತಾಳ್ಮೆಯಿಂದ ಬದುಕ್ರಿ, ಸಮೃದ್ಧಿಯಿಂದ ಬದುಕ್ರಿ. ಎಲ್ಲ ಒಳ್ಳೇದ್ರಿಂದ ಏನ್ ಮಾಡ್ಬೇಕು? ನೀವು ಬದುಕ್ರಿ. ಆಮೇನ್. ಸೊ ದೇವರ ಆಜ್ಞೆಯನ್ನ ಅನುಸರಿಸುವನು,
ದೇವರ ಉಪದೇಶವನ್ನ ಕೇಳುವವನು ಪ್ರತಿಯೊಂದು ದಿನನೂ, ಪ್ರತಿಯೊಂದು ವರ್ಷನೂ, ಅವನು ಬದುಕಿರುವ ಪ್ರತಿಯೊಂದು ದಿನನೂ ಅವನು ಜೀವದ ಮಾರ್ಗದಲ್ಲೇ ನಡೀತಾನೆ. ಆಮೇಲೆ ಯಾವುದು ಅವನ್ನ ಕೇಡು ಮಾಡಲ್ಲ. ಇವತ್ತು ನಮ್ಮನ್ನು ಕೇಡು ಮಾಡುವ ಪ್ರತಿಯೊಂದು ಕೇಡು ಮಾಡಿ ನಮ್ಮ ಲಾಂಗ್ ಲೈಫ್ನ ಶಾರ್ಟ್ ಲೈಫ್ ಮಾಡುವಂಥ ಪ್ರತಿಯೊಂದು ವಿಷಯನೂ ಕಿತ್ತಿ ನಮ್ಮ ಜೀವನದಲ್ಲಿ ತೆಗೆದಾಕ್ಬೇಕು. ಎಷ್ಟು ಜನ ತೆಗೆದು ಕಿತ್ತಾಗ ಬಿಸಾಕಕ್ಕೆ ರೆಡಿ ಆಗಿದ್ದಾರೆ? ಆಮೇಲೆ ನಮ್ಮನ್ನು ಕೇಡು ಮಾಡುವಂಥ ಪ್ರತಿಯೊಂದನ್ನು ನಾವು ಕಿತ್ತು ಬಿಸಾಕ್ಬಿಡ್ಬೇಕು. ನಮ್ಮನ್ನು ಕೇಡು ಮಾಡ್ತಾ ಇದೆ ಅಂದರೆ ನಮ್ಮ ಲೈಫು ಶಾರ್ಟ್ ಆಗ್ತಾಯಿದೆ ಅಂದರೆ ಅರ್ಥ. ಆಮೇಲೆ ದ್ವೇಷ ನಮ್ಮನ್ನು ದ್ವೇಷ ನಮ್ಮನ್ನು ಕೇಡು ಮಾಡುತ್ತೆ. ಹೊಟ್ಟೆ ಕಿಚ್ಚು, ಇದು ಆಳು ಬೂಳು ಎಲ್ಲ ಬೇಡದರ ಎಲ್ಲ ಕೆಟ್ಟ ವಿಷಯನ ಏನು ಮಾಡುತ್ತೆ? ನಮಗೆ ಕೇಡು ಮಾಡುತ್ತೆ. ನಮ್ಮನ್ನು ಕೇಡು ಮಾಡುವ ಪ್ರತಿಯೊಂದು ವಿಷಯ ನಮ್ಮನ್ನ ಲೈಫ್ನ ಏನು ಮಾಡುತ್ತೆ? ಶಾರ್ಟ್ ಮಾಡುತ್ತೆ. ಆಮೇಲೆ ನಿಮಗೆ ಶಾರ್ಟ್ ಲೈಫ್ ಬೇಕಾ, ಲಾಂಗ್ ಲೈಫ್ ಬೇಕಾ? ಆಮೇಲೆ ಪಕ್ಕದಲ್ಲಿ ಮುಖ ನೋಡ್ಕೊಂಡು ನಿಮ್ಗೆ ಲಾಂಗ್ ಲೈಫ್ ಬೇಕಾ, ಶಾರ್ಟ್ ಲೈಫ್ ಬೇಕಾ ಅಂತ ಕೇಳ್ರಿ ಗಟ್ಟಿ. ಮುಖ ಊದಿಸ್ಕೊಂಡೇ ಸಾಯ್ಬೇಡ್ರಿ. ಹೇಳ್ರಿ ಪಕ್ಕದಲ್ಲಿ, ಮುಖ ಊದಿಸ್ಕೊಂಡೇ ಸಾಯ್ಬೇಡ್ರಿ. ಗುಂಡ್ಗುಟ್ಕೊಂಡೇ ಬೇಗ ಸತ್ತೋಗ್ಬೇಡ್ರಿ. ಕೋಪ ಮಾಡ್ಕೊಂಡ್ರೆ ಬೇಗ ಸಾಯ್ಬೇಡ್ರಿ. ಪಾಪ ಮಾಡ್ಕೊಂಡೇ ಬೇಗ ಸಾಯ್ಬೇಡ್ರಿ. ಸಾಲ ಮಾಡ್ಕೊಂಡೇ ಬೇಗ ಸಾಯ್ಬೇಡ್ರಿ. ರೋಗ ಬರ್ಸ್ಕೊಂಡು ಬೇಗ ಸಾಯ್ಬೇಡ್ರಿ. ಜಗಳ ಮಾಡ್ಕೊಂಡೇ ಬೇಗ ಸಾಯ್ಬೇಡ್ರಿ. ಹೇಳ್ರಿ, ಯೋಚನೆ ಮಾಡ್ಕೊಂಡೇ ಬೇಗ ಸಾಯ್ಬೇಡ್ರಿ. ಹೇಳ್ರಿ ಪಕ್ಕದಲ್ಲಿ ತಲೆ ಹೋಗೋದರ ಹೇಳ್ರಿ. ಯೋಚನೆ ಮಾಡ್ಕೊಂಡು ಬೇಗ ಸಾಯ್ಬೇಡ್ರಿ. ಜಗಳ ಮಾಡಿ ಬೇಗ ಸಾಯ್ಬೇಡ್ರಿ. ಕೊರ್ಗಿ ಸಾಯ್ಬೇಡ್ರಿ. ನಾವು ಸಾಯಕ್ಕೋಸ್ಕರ ಅಲ್ಲ ದೇವರು ನಮ್ಮನ್ನು ಕರೆದಿರೋದು, ನಾವು ಬದುಕೋದಕ್ಕೋಸ್ಕರ ದೇವರು ಕರೆದಿದ್ದಾರೆ. ನಾವು ಬದುಕುವಂತ ಈ ಬದುಕು ಅದು ಲಾಂಗ್ ಲೈಫ್ ಆಗಿರ್ಬೇಕು, ಪೀಸ್ಫುಲ್ ಲೈಫ್ ಆಗಿರ್ಬೇಕು, ಹೆಲ್ದಿ ಲೈಫ್ ಆಗಿರ್ಬೇಕು. ಎಷ್ಟು ನಾವು ಅದಲ್ಲ. ಆಮೇಲೆ ಇರೋ ಜಾಗದಲ್ಲಿ ಎಲ್ಲ ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲ ಇರೋ ಜಾಗದಲ್ಲಿ ಎಲ್ಲ ನಿಂತ್ಕೊಳ್ಳೋಣ. ನನ್ನ ಬಂಡೆಯು ನೀನೇ ದೇವಾ, ನನ್ನ ಕಾಯುವ ದೇವರು ನೀವೇ. ಎಲ್ಲ ಒಟ್ಟಾಗಿ ಸೇರಿ, ನನ್ನ ಬಂಡೆಯು ನೀನೇ ದೇವಾ, ನನ್ನ